Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನೆಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್ನಲ್ಲಿ ಸೆಕೆಂಡ್ ಟಾಪಿಕ್ ಆಗಿರುವಂಥ ಯುಕ್ಯಾರಿಯೋಟ್ಸ್ ಬಗ್ಗೆ ನೀಟ್ ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪ್ರೊಕ್ಯಾರಿಯೋಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಇದೆ. ಪ್ಲೀಸ್ ಆ ವಿಡಿಯೋನು ವಾಚ್ ಮಾಡಿರಿ. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಆರ್ಗನಲ್ ದಟ್ ಆರ್ ಇನ್ಕ್ಲೂಡೆಡ್ ಇನ್ ಎಂಡೋಮೆಂಬ್ರೇನ್ ಸಿಸ್ಟಮ್ಸ್ ಆರ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಗ್ರೂಪ್ ಆಫ್ ಆರ್ಗನಲ್ಸ್ ಕೊಟ್ಟಿದ್ದಾರೆ. ಸೊ ಆರ್ಗನಲ್ಸ್ನಲ್ಲಿ ಏನು ಹೇಳ್ರಿ, ಎಂಡೋಮೆಂಬ್ರೇನ್ ಸಿಸ್ಟಮ್ಗೆ ಬಿಲಾಂಗ್ಸ್ ಆಗಿರುವಂಥ ಆರ್ಗನಲ್ಸ್ ಯಾವ್ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಏನು ಮಾಡಿದ್ದೇನೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು ಹೇಳ್ರಿ, ಗ್ರೂಪ್ ಆಫ್ ಇಂಟರ್ ರಿಲೇಟೆಡ್ ಮೆಂಬ್ರೇನ್ bound organelles. So initially group of interrelated membrane bound organelles ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಎಂಡೋಮೆಂಬ್ರೇನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಏನಾಗಿರುತ್ತೆ ಅಂದರೆ ಇಂಟರ್ ರಿಲೇಟೆಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇಂಟರ್ ರಿಲೇಟೆಡ್ ಹೇಳಲಿಕ್ಕೆ ಹೋದ್ರೆ ಏನು ಹೇಳ್ರಿ, ಮಾಡಿಫೈ, ನೆಕ್ಸ್ಟ್ ಬರುವಂಥದ್ದು ಸಾರ್ಟಿಂಗ್, ನೆಕ್ಸ್ಟ್ ಪ್ಯಾಕೇಜಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ proteins along with the lipid. ಸೊ ಇನಿಷಿಯಲಿ ಈ ಆರ್ಗನಲ್ಸ್ ಏನಾಗಿರುತ್ತೆ ಅಂದರೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಇಂಟರ್ ರಿಲೇಟೆಡ್ ನಥಿಂಗ್ ಬಟ್ ಏನು ಹೇಳ್ರಿ, ಫಸ್ಟ್ ಬರುವಂಥದ್ದು ಮಾಡಿಫಿಕೇಷನ್ಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ರೋಟೀನ್ ಹೇಳಿ ಕನ್ಸಿಡರ್ ಮಾಡಿರಿ, ಪ್ರೋಟೀನ್ಸ್ ಮೇಲಿ ಸಿಂಥಸೈಸ್ಡ್ ಇನ್ ಏನು ಹೇಳ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಸಿಂಥಸಿಸ್ ಆಯಿತು. ದಟ್ ಪ್ರೋಟೀನ್ ಅಂಡರ್ಗೋ ಏನು ಹೇಳ್ರಿ, ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಷನ್ ಆಗುತ್ತೆ. ಮಾಡಿಫಿಕೇಷನ್ ಆದ ನಂತರ ಏನಾಗುತ್ತೆ ಅಂದರೆ ಸಾರ್ಟಿಂಗ್ ಆಗುತ್ತೆ. ಸಾರ್ಟಿಂಗ್ ಬೇಸ್ಡ್ ಆನ್ ದಿ ಕೆಮಿಕಲ್ ಕಂಪೋಸಿಷನ್ ಆಗಿರ್ಬೋದು ಆರ್ ದೇರ್ ಆಕ್ಟಿವಿಟಿ ಮೀನ್ಸ್ ಸಾರ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಬರುವಂಥ ಶಾರ್ಟ್ ಆದ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಪ್ಯಾಕೇಜಸ್. ಸೊ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಕನ್ವರ್ಟೆಡ್ ಇಂಟು ವೆಸಿಕಲ್ಸ್ ಆಗಿ ಕನ್ವರ್ಷನ್ ಆಗಿರುತ್ತೆ. ದೀಸ್ ವೆಸಿಕಲ್ಸ್ ಅಂಡರ್ಗೋ ಏನು ಹೇಳ್ರಿ, ಟ್ರಾನ್ಸ್ಪೋರ್ಟೇಷನ್. ಸೊ ಒಂದು ರೀಸನ್ಸಿಂದ ಇನ್ನೊಂದು ರೀಸನ್ಗೆ ಏನು ಹೇಳ್ರಿ, ಟ್ರಾನ್ಸ್ಪೋರ್ಟೇಷನ್ಸ್ ಆಗುತ್ತೆ. ಸೊ ಈ ಹೋಲ್ ಪ್ರೊಸೆಸ್ನಲ್ಲಿ ಏನಾಗಿರುತ್ತೆ ಅಂದರೆ ಆ ಗ್ರೂಪ್ ಆಫ್ ಆರ್ಗನಲ್ಸ್ ಕೋರಿಲೇಟ್ ಆಗಿ ಒಂದಕ್ಕೊಂದು ಏನಾಗಿರುತ್ತೆ ಅಂದರೆ ಇಂಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಇನಿಷಿಯಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ಸ್ನಲ್ಲಿ ಬರುವಂಥ ಆರ್ಗನಲ್ಸ್ ಯಾವ್ಯಾವುದು ಅಂದರೆ, ಸೊ ಫಸ್ಟ್ ಬರುವಂಥದ್ದು ಏನಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಸ್ಟ್ ಆರ್ಗನಲ್. ನೆಕ್ಸ್ಟ್ ಬರುವಂಥದ್ದು ಗಾಲ್ಗಿ ಕಾಂಪ್ಲೆಕ್ಸ್ ಆರ್ ಗಾಲ್ಗಿ ಅಪರೇಟಸ್. ನೆಕ್ಸ್ಟ್ ಬರುವಂಥದ್ದು ಲೈಸೋಸೋಮ್ಸ್. ನೆಕ್ಸ್ಟ್ ವ್ಯಾಕ್ಯೂಲ್ಸ್. ಸೊ ಇವಿಷ್ಟು ಏನು ಬರುತ್ತೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ಈ 5 ಆರ್ಗನಲ್ಸ್ ಏನು ಬರುತ್ತೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಬರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರೇಟಸ್, ಲೈಸೋಸೋಮ್ಸ್ ಆ್ಯಂಡ್ ವ್ಯಾಕ್ಯೂಲ್ಸ್. ಸೊ ಈ 4 ಏನು ಬರುತ್ತೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್ಸಲ್ಲಿ ಬರುವಂಥ ಆರ್ಗನಲ್ಸ್. ಸೊ ಇನಿಷಿಯಲಿ ಈಚ್ ಆರ್ಗನಲ್ ಹ್ಯಾವಿಂಗ್ ಇಟ್ಸ್ ಓನ್ ಫಂಕ್ಷನ್. ಸೊ ಅದರದೇ ಆದ ಫಂಕ್ಷನ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆಪ್ಷನ್ ಎದಲ್ಲಿ ಏನು ಕೊಟ್ಟಿದ್ದಾನೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಟ್ ಇಸ್ ಟ್ರೂ. ಮೈಟೋಕಾಂಡ್ರಿಯಾ, ಸೊ ಮೈಟೋಕಾಂಡ್ರಿಯಾ ಬರಲ್ಲ. ರೈಬೋಸೋಮ್ಸ್ ಬರಲ್ಲ, ಲೈಸೋಸೋಮ್ ಬರುತ್ತೆ. ಸೊ ಇದೆರಡು ಬರದೇ ಇರೋದ್ರಿಂದ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಟ್ಸ್ ಟ್ರೂ. ಗಾಲ್ಗಿ ಅಪರೇಟಸ್, ದಟ್ಸ್ ಟ್ರೂ. ಲೈಸೋಸೋಮ್, ದಟ್ಸ್ ಟ್ರೂ. ಆ್ಯಂಡ್ ವ್ಯಾಕ್ಯೂಲ್ಸ್ ಕೊಟ್ಟಿದ್ದಾನೆ. ಸೊ ಅದರಿಂದ ಸೊ ಇನಿಷಿಯಲಿ ಈ ಸೆಟ್ ಏನು ಬರುತ್ತೆ ಅಂದರೆ ಬಿ ಸೆಟ್ ಏನು ಬರುತ್ತೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸಿನಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್, ದಟ್ಸ್ ಟ್ರೂ. ಮೈಟೋಕಾಂಡ್ರಿಯಾ ಕೊಟ್ಟಿದ್ದಾನೆ, ಅಲ್ಲ. ರೈಬೋಸೋಮ್ಸು ಅಲ್ಲ, ಲೈಸೋಸೋಮ್ ಟ್ರೂ. ಅದರಿಂದ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಗಾಲ್ಗಿ ಕಾಂಪ್ಲೆಕ್ಸ್, ದಟ್ಸ್ ಟ್ರೂ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಟ್ಸ್ ಆಲ್ಸೋ ಟ್ರೂ. ಮೈಟೋಕಾಂಡ್ರಿಯಾ ಅಲ್ಲ, ಲೈಸೋಸೋಮ್ ಟ್ರೂ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಫೈನಲ್ ಆಗಿ ಆನ್ಸರ್ ಬಂದು ಆಪ್ಷನ್ ಬಿ. ಬಟ್ ಇಲ್ಲಿ ಏನು ಹೇಳಿದ್ದೇನೆ ಅಂದರೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಹೇಳಿದ್ದೇವೆ. ಮೆಂಬ್ರೇನ್ ಬೌಂಡ್ಸ್ ಆರ್ಗನಲ್ ಏನ್ರಿ, ಇಂಟರ್ ರಿಲೇಟೆಡ್ ಆಗಿರಬೇಕಾಗಿರುತ್ತೆ. ಸೊ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ ಯಾವುದು, ಮೈಟೋಕಾಂಡ್ರಿಯಾ. ಸೊ ಇನಿಷಿಯಲಿ ಮೈಟೋಕಾಂಡ್ರಿಯಾನ ಎಲ್ಲಿ ಬರುತ್ತೆ ಹೇಳ್ರಿ, ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ನಲ್ಲೇ ಬರುತ್ತೆ. ಬಟ್ ಮೈಟೋಕಾಂಡ್ರಿಯಾ ಕಂಟೈನಿಂಗ್ ಇಟ್ಸ್ ಓನ್ DNA, ಅದರದ್ದೇ ಆದ DNA ಪ್ರೆಸೆನ್ಸ್ ಇರೋದ್ರಿಂದ ದೇ ವರ್ಕ್ ಇಂಡಿಪೆಂಡೆಂಟ್ಲಿ. ಸೊ ಇಂಡಿಪೆಂಡೆಂಟ್ ಆಗಿ ಏನಾಗಿರುತ್ತೆ ಅಂದರೆ ವರ್ಕ್ ಮಾಡುತ್ತೆ. ಆ್ಯಸ್ ಇಟ್ ಈಸ್ ಮೈಟೋಕಾಂಡ್ರಿಯಾ ಥರನೇ ಏನು ಹೇಳ್ರಿ, ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಆಲ್ಸೋ ಕಂಟೈನಿಂಗ್ ಇಟ್ಸ್ ಓನ್ ಏನು ಹೇಳ್ರಿ, DNA. ಅದರಿಂದ ವರ್ಕ್ ಇಂಡಿಪೆಂಡೆಂಟ್ಲಿ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಆದರೂ
ಏನು ಹೇಳ್ರಿ ಎಂಡೋಮೆಂಬ್ರೇನ್ ಸಿಸ್ಟಮ್ಸಲ್ಲಿ ಕಾಮನ್ ಆಗಿ ಇನ್ಕ್ಲೂಡ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ 12th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ವೆನ್ ದ ಸೆಂಟ್ರೋಮಿಯರ್ ಈಸ್ ಸಿಚುವೇಟೆಡ್ ಇನ್ ದ ಮಿಡಲ್ ಆಫ್ 2 ಈಕ್ವಲ್ ಆರ್ಮ್ಸ್ ಆಫ್ ಕ್ರೋಮೋಸೋಮ್, ದ ಕ್ರೋಮೋಸೋಮ್ ಈಸ್ ರೆಫರ್ಡ್ ಆಸ್. ಸೊ ಇಲ್ಲೇನಾಗಿದೆ ಅಂದರೆ ಸೆಂಟ್ರೋಮಿಯರ್ ಏನು ಪ್ರೆಸೆನ್ಸ್ ಇದೆ ಅಂದರೆ ಮಿಡಲ್ ಆಫ್ ದಿ 2 ಈಕ್ವಲ್ ಆರ್ಮ್ಸ್ ಆಫ್ ಎ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ನ 2 ಈಕ್ವಲ್ ಆಫ್ನ ಮಿಡಲ್ ಅಲ್ಲಿ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದೆ. ದಟ್ ಕೈಂಡ್ ಆಫ್ ಕ್ರೋಮೋಸೋಮ್ಸ್ ಅನ್ನು ಕಾಮನ್ ಆಗಿ ಏನು ಹೇಳಿ ಕರೀತಾರೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದ್ರೆ 2021 ಕೇಳಿರುವಂಥ ಕ್ವಶನ್. ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಟೈಪ್ಸ್ ಆಫ್ ಕ್ರೋಮೋಸೋಮ್ ಬಗ್ಗೆ ಪ್ರಾಪರ್ ಆಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಸೊ ಇನಿಷಿಯಲಿ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಸೆಂಟ್ರೋಮಿಯರ್ ಪೊಸಿಷನ್ ಮೇಲೆ ಏನು ಮಾಡಿದ್ದಾರೆ ಅಂದರೆ chromosomes are classified into 4 different types. So initially based on the position of centromere. So centromere position ಮೇಲೆ ಯಾವ ರೀಸನ್ಸ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಅದ್ರ ಮೇಲೆ ಏನು ಮಾಡಿದ್ದಾರೆ ಅಂದರೆ ಕ್ರೋಮೋಸೋಮ್ಸ್ ಏನು ಮಾಡಿದ್ದಾರೆ 4 ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಫಸ್ಟ್ ಬರುವಂಥದ್ದು ಯಾವುದು ಅಂದರೆ ಮೆಟಾಸೆಂಟ್ರಿಕ್. ಸೆಕೆಂಡ್ ಬರುವಂಥದ್ದು ಯಾವುದು ಅಂದರೆ ಸಬ್ ಮೆಟಾಸೆಂಟ್ರಿಕ್. ಥರ್ಡ್ ಒನ್ ಬಂದು ಎಕ್ರೋಸೆಂಟ್ರಿಕ್ ಆ್ಯಂಡ್ ಫೋರ್ತ್ ಬರುವಂಥದ್ದು ಯಾವುದು ಅಂದರೆ ಟೀಲೋಸೆಂಟ್ರಿಕ್. ಸೊ ಇಲ್ಲಿ ವರ್ಡಲ್ಲೇ ಗೊತ್ತಾಗತ್ತೆ. ಸೊ ಇನಿಷಿಯಲಿ ಏನು ಮಾಡಿದ್ದಾರೆ ಅಂದರೆ ಪೊಸಿಷನ್ ಮೇಲೆ ಏನು ಮಾಡಿದ್ದಾರೆ ಅಂದರೆ ಕ್ರೋಮೋಸೋಮ್ಸನ್ನು ಏನು ಮಾಡಿದ್ದಾರೆ ಹೇಳ್ರಿ ಕ್ಲಾಸಿಫೈ ಮಾಡಿದ್ದೇಳಿ ಅರ್ಥ. ಸೊ ಇನಿಷಿಯಲಿ ಇಲ್ಲಿ ಏನು ಹೇಳ್ರಿ ಮೆಟಾಸೆಂಟ್ರಿಕ್. ಸೊ ಇನಿಷಿಯಲಿ ಏನಾಗಿತ್ತು ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಏನು ಹೇಳ್ರಿ ಮಿಡಲ್ ಆಫ್ 2 ಕ್ರೊಮ್ಯಾಟಿಡ್. ಸೊ ಇನಿಷಿಯಲಿ 2 ಕ್ರೊಮ್ಯಾಟಿಡ್ನ ಅಥವಾ ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ ಪ್ರೆಸೆಂಟ್ ಇನ್ ಈಕ್ವಲ್ ಆರ್ಮ್ಸ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಮಿಡಲ್ ಆಫ್ ದಿ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ಸ್ನ ಮಿಡಲಲ್ಲಿ ಪ್ರೆಸೆನ್ಸ್ ಇದ್ರೆ ದಟ್ ಕೈಂಡ್ ಆಫ್ ಕ್ರೋಮೋಸೋಮ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಬೋತ್ ದ ಆರ್ಮ್ಸ್ ಏನಾಗಿರುತ್ತೆ ಅಂದರೆ ಈಕ್ವಲ್. ಸೊ ಇನಿಷಿಯಲಿ 2 ಆರ್ಮ್ ಏನಾಗಿರುತ್ತೆ ಅಂದರೆ ಈಕ್ವಲ್ ಸೈಜಸ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ ಪ್ರೆಸೆಂಟ್ ಇನ್ ವಿ ಶೇಪ್. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ ವಿ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಇನ್ ಎನಾಪೇಸ್. ಸೊ ಯಾವುದ್ರಲ್ಲಿ ಹೇಳ್ರಿ ಎನಾಪೇಸ್ ಟೈಮಲ್ಲಿ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ವಿ ಶೇಪ್ ದಟ್ ಕಾಮನ್ಲಿ ಕಾಲ್ಡ್ ಆಸ್ ಮೆಟಾಸೆಂಟ್ರಿಕ್. ಸೊ ಇಲ್ಲೂ ಕ್ವಶನ್ಸಲ್ಲಿ ಏನು ಕೇಳಿದ್ದಾನೆ ಹೇಳಿ ಆತ ಸಿಚುವೇಟೆಡ್. ಸೊ ಇನಿಷಿಯಲಿ ಏನು ಹೇಳ್ರಿ ಸೆಂಟ್ರೋಮಿಯರ್ ಮಿಡಲಲ್ಲೇ ಪ್ರೆಸೆನ್ಸ್ ಇರತ್ತೆ ಹೇಳಿದ್ದಾನೆ. ಆರ್ಮ್ಸ್ ಏನಾಗಿರುತ್ತೆ ಅಂದರೆ ಈಕ್ವಲ್ ಇರತ್ತೆ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಇಸ್ ದ ಆನ್ಸರ್ ಆಗಿರುತ್ತೆ. ಸೊ ಅದರ್ ಟೈಪ್ ಆಫ್ ಕ್ರೋಮೋಸೋಮ್ ನೋಡ್ಲಿಕ್ಕೆ ಹೋದಾಗ ಸಬ್ ಮೆಟಾಸೆಂಟ್ರಿಕ್ ಹೇಳಿ. ಸೊ ಇನಿಷಿಯಲಿ ಸೆಂಟ್ರೋಮಿಯರ್ ಪ್ರೆಸೆಂಟ್ ಸ್ಲೈಟ್ಲಿ ಆಫ್ ಸೆಂಟರ್. ಸೊ ಇನಿಷಿಯಲಿ ಸ್ಲೈಟ್ಲಿ ಆಫ್ ಸೆಂಟರ್ ನಥಿಂಗ್ ಬಟ್ ಹೇಳ್ರಿ ಅವೇ ಫ್ರಮ್ ದಿ ಸೆಂಟರ್. ಸೊ ಇನಿಷಿಯಲಿ ಅವೇ ಫ್ರಮ್ ದಿ ಸೆಂಟ್ರಲ್ಲಿ ಏನಾದರೂ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದ್ರೆ ದಟ್ ಕೈಂಡ್ ಆಫ್ ಕ್ರೋಮೋಸೋಮ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನ್ರಿ ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇಲ್ಲಿ ಏನಾಗಿದೆ ಅಂದರೆ ಸೆಂಟ್ರೋಮಿಯರ್ ಮಿಡಲ್ ಇಲ್ಲ. ಸೊ ಮಿಡಲ್ ಇರಬೇಕು ಅಂದರೆ ಇಲ್ಲಿ ಪ್ರೆಸೆನ್ಸ್ ಇರಬೇಕು. ಮಿಡಲ್ಗಿಂತ ಏನಾಗಿರುತ್ತೆ ಅಂದರೆ ಸ್ವಲ್ಪ ಮೇಲ್ಗಡೆ ಪ್ರೆಸೆನ್ಸ್ ಇದೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಅನ್ಈಕ್ವಲ್ ಆರ್ಮ್ಸ್. ಸೊ ಕಾಮನ್ ಆಗಿ ಅನ್ಈಕ್ವಲ್ ಆರ್ಮ್ಸ್ ಪ್ರೆಸೆನ್ಸ್ ಇರುತ್ತೆ. ಒನ್ ಆರ್ಮ್ ಏನಾಗಿರುತ್ತೆ ಅಂದರೆ ಲಾಂಗರ್. ಸೊ ಒಂದು ಆರ್ಮು ಲಾಂಗರ್ ಆಗಿ ಪ್ರೆಸೆನ್ಸ್ ಇರುತ್ತೆ ಕಂಪೇರ್ ಟು ಅದರ್ ಆರ್ಮ್. ಸೊ ಅದರ್ ಆರ್ಮಿಗೆ ಕಂಪೇರ್ ಮಾಡಿದಾಗ ಒಂದು ಆರ್ಮ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಎನಾಪೇಸ್. ಸೊ ಎನಾಪೇಸ್ ಟೈಮಲ್ಲಿ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಎಲ್ ಶೇಪ್. ಸೊ ಎಲ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಸಬ್ ಮೆಟಾಸೆಂಟ್ರಿಕ್. ಸೊ ನೆಕ್ಸ್ಟ್ ಬರುವಂಥದ್ದು ಎಕ್ರೋಸೆಂಟ್ರಿಕ್. ಸೊ ಎಕ್ರೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೊ ಇನಿಷಿಯಲಿ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ಏನು ಹೇಳ್ರಿ ಎಂಡ್ ರೀಜನ್ ಆಫ್ ಎ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ಸ್ನ ಎಂಡ್ ರೀಸನ್ಸಲ್ಲಿ ಏನಾದರೂ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದ್ದರೆ ದಟ್ ಕ್ರೋಮೋಸೋಮ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಎಕ್ರೋಸೆಂಟ್ರಿಕ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇಲ್ಲಿ ನೋಡ್ರಿ ಒಂದು ಆರ್ಮ್ ಏನಾಗಿದೆ ಅಂದರೆ ವೆರಿ ಲಾಂಗ್. ಒಂದು ಆರ್ಮು ವೆರಿ ಲಾಂಗ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ ಇನ್ನೊಂದು ಆರ್ಮ್ ಏನಾಗಿದೆ ಅಂದರೆ ವೆರಿ ಶಾರ್ಟ್ ಸೈಜಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದೆ. ದಟ್ ಕೈಂಡ್ ಆಫ್ ಕ್ರೋಮೋಸೋಮ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಎಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕರೀತೀವಿ. ಎಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಮೇನ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎನಾಫೇಸ್. ಸೊ ಎನಾಫೇಸ್ ಸ್ಟೇಜಸ್ಸಲ್ಲಿ ಪ್ರೆಸೆಂಟ್ ಇನ್ ಜೆ ಶೇಪ್. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಜೆ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ. ಈ ರೀತಿ ಜೆ ಶೇಪಲ್ಲಿ ಸ್ಮಾಲ್ ಜೆ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಲಾಸ್ಟ್ ಬರುವಂಥದ್ದು ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್. ಸೊ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಟಿಪ್ ಆಫ್ ದಿ ಕ್ರೊಮ್ಯಾಟಿಡ್. ಸೊ ಒಂದು ಕ್ರೊಮ್ಯಾಟಿಡ್ನ ಟಿಪ್ ರೀಸನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದ್ದರೆ ಸೊ ಅಂಥವನ್ನ ಟೀಲೋಸೆಂಟ್ರಿಕ್ ಹೇಳಿ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಓನ್ಲಿ ಒನ್ ಆರ್ಮ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ಇನ್ನೊಂದು ಆರ್ಮ್ ಏನಾಗಿರುತ್ತೆ ಅಂದರೆ ಅಬ್ಸೆನ್ಸ್ ಇರುತ್ತೆ. ದಟ್ ಶೇಪ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳಿ ರಾಡ್ ಶೇಪ್ಡ್ ಕ್ರೋಮೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇದು 4 ಬಂದು ಏನು ಹೇಳ್ರಿ ಟೈಪ್ಸ್ ಆಫ್ ಕ್ರೋಮೋಸೋಮ್ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಇಲ್ಲಿ ನಮಗೆ ಕ್ವಶನ್ಸಲ್ಲೂ ಮಿಡಲಲ್ಲಿ ಇರುವಂಥ ಸೆಂಟ್ರೋಮಿಯರ್ ಕೇಳಿದ್ರು ದಟ್ ಈಸ್ ಮೆಟಾಸೆಂಟ್ರಿಕ್. ಸೊ ಆನ್ಸರ್ ಬಂದು ಆಪ್ಷನ್
ಎ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ 13th ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ, ವಿಚ್ ಈಸ್ ದಿ ಇಂಪಾರ್ಟೆಂಟ್ ಸೈಟ್ ಆಫ್ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ಸ್ ಇನ್ ಯುಕ್ಯಾರಿಯೋಟಿಕ್ ಸೆಲ್. ಸೊ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಕಾಮನ್ ಆಗಿ ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ಸ್ ಯಾವ ರೀಸನ್ಸಲ್ಲಿ ಯಾವ ಆರ್ಗ್ಯಾನಲ್ಸಲ್ಲಿ ಕಾಮನ್ ಆಗಿ ಸಿಂಥೆಸಿಸ್ ಆಗತ್ತೇಳಿ ಕೇಳಿರುವಂಥದ್ದು, ಅಥವಾ ಯಾವ ಆರ್ಗ್ಯಾನಲ್ಸ್ನಲ್ಲಿ ಏನು ಹೇಳ್ರಿ ಫಾರ್ಮೇಷನ್ ಆಗತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 2020ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ಡೈರೆಕ್ಟಾಗಿ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾಟ್ ಇನ್ವಾಲ್ವ್ಡ್ ಇನ್ ಏನು ಹೇಳಿ ಸಿಂಥೆಸಿಸ್ ಆಫ್ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ ಬಿಕಾಸ್ ಆಫ್. ಸೊ ಇನಿಷಿಯಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹ್ಯಾವಿಂಗ್ ಏನು ಹೇಳ್ರಿ 2 ಡಿಫ್ರೆಂಟ್ ಟೈಪ್ಸ್. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಇನ್ನೊಂದು ಬರುವಂಥದ್ದು ಏನಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಬೋತ್ ಹ್ಯಾವಿಂಗ್ ಏನು ಹೇಳ್ರಿ ಡಿಫ್ರೆಂಟ್ ಫಂಕ್ಷನ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹ್ಯಾವಿಂಗ್ ಏನು ಹೇಳ್ರಿ ರೈಬೋಸೋಮ್. ಸೊ ಇನಿಷಿಯಲಿ ಔಟರ್ ಸರ್ಫೇಸ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ರೈಬೋಸೋಮ್ ದೇ ಇನ್ವಾಲ್ವ್ಡ್ ಇನ್ ಸಿಂಥೆಸಿಸ್ ಆಫ್ ಪ್ರೋಟೀನ್. ಸೊ ಇನಿಷಿಯಲಿ ಪ್ರೋಟೀನ್ ಸಿಂಥೆಸಿಸ್ನಲ್ಲಿ ಕಾಮನ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಗ್ಲೈಕೋಪ್ರೋಟೀನ್ಸ್ ಎಲ್ಲ ಜಸ್ಟ್ ಪ್ರೋಟೀನ್ ಸಿಂಥೆಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಬಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡು ನಾಟ್ ಕಂಟೈನಿಂಗ್ ಎನಿ ರೈಬೋಸೋಮ್. ಸೊ ರೈಬೋಸೋಮ್ ಕಂಪ್ಲೀಟ್ಲಿ ಅಬ್ಸೆನ್ಸ್ ಇರುತ್ತೆ. ಇಟ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಡಕ್ಷನ್ಸ್ ಆಫ್ ಲಿಪಿಡ್. ಸೊ ಕಾಮನ್ ಆಗಿ ಲಿಪಿಡ್ ಪ್ರೊಡಕ್ಷನ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಫಂಕ್ಷನ್ ಬಂದು ಒಂದು ಪ್ರೋಟೀನ್ ಪ್ರೊಡಕ್ಷನ್, ಅನದರ್ ಫಂಕ್ಷನ್ಸ್ ಬಂದು ಏನು ಹೇಳ್ರಿ ಲಿಪಿಡ್ ಪ್ರೊಡಕ್ಷನ್. ಸೊ ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಪ್ಯಾರಾಕ್ಸಿಸೋಮ್ಸ್ ಹೇಳಿ ಸೆಕೆಂಡ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪ್ಯಾರಾಕ್ಸಿಸೋಮ್ಸ್ ಆಲ್ಸೋ ಏನು ಹೇಳ್ರಿ ಆ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್. ಸೊ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ಸ್ ಆಲ್ಸೋ ನಾಟ್ ಇನ್ವಾಲ್ವ್ಡ್ ಇನ್ ಏನು ಹೇಳ್ರಿ ಪ್ರೊಡಕ್ಷನ್ ಆಫ್ ಆರ್ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಿಲ್ಲ. ಸೊ ಇದರ ಮೇನ್ ರೋಲ್ ಏನಂದರೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಡಿಟಾಕ್ಸಿಫಿಕೇಷನ್. ಮೇನ್ ಫಂಕ್ಷನ್ ಬಂದು ಪೆರಾಕ್ಸಿಸೋಮ್ ಏನು ಹೇಳ್ರಿ ಡಿಟಾಕ್ಸಿಫಿಕೇಶನ್, ದಟ್ ಈಸ್ ಬ್ರೇಕ್ ಡೌನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಇನಿಷಿಯಲಿ ಏನು ಮಾಡತ್ತಿದ್ದು ಹೈಡ್ರೋಜನ್ ಪೆರಾಕ್ಸೈಡನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಪೆರಾಕ್ಸೈಡ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಮೇನ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಬೀಟಾ ಆಕ್ಸಿಡೇಷನ್ ಆಫ್ ಫ್ಯಾಟಿ ಆ್ಯಸಿಡ್ನ ಬೀಟಾ ಆಕ್ಸಿಡೇಷನ್ಸಲ್ಲಿ ಮೇನ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಬೀಟಾ ಆಕ್ಸಿಡೇಷನ್ ಎಲ್ಲಿ ಬರುತ್ತೆ ಅಂದರೆ ಲಿಪಿಡ್ ಮೆಟಾಬೋಲಿಸಮ್ನಲ್ಲಿ ಬರುತ್ತೆ. ಸೊ ಅದರಿಂದ ಪ್ಯಾರಾಕ್ಸಿಸೋಮ್ಸ್ ಆಲ್ಸೋ ನಾಟ್ ಇನ್ವಾಲ್ವ್ಡ್ ಇನ್ ಏನು ಹೇಳ್ರಿ ಪ್ರೊಡಕ್ಷನ್ಸ್ ಆಫ್ ಗ್ಲೈಕೋಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್ಸ್. ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆಂದರೆ ಗಾಲ್ಗಿ ಅಪರೇಟಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಮೇನ್ಲಿ ಗಾಲ್ಗಿ ಅಪರೇಟಸ್ ಇನ್ವಾಲ್ವ್ಡ್ ಇನ್ ಆರ್ ಗಾಲ್ಗಿ ಬಾಡೀಸ್ ಇನ್ವಾಲ್ವ್ಡ್ ಇನ್ ಏನು ಹೇಳ್ರಿ ಪ್ರೊಡಕ್ಷನ್ಸ್ ಆಫ್ ಗ್ಲೈಕೋಪ್ರೋಟೀನ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಹೇಳ್ರಿ ಪ್ರೊಡ್ಯೂಸಸ್ ಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಲಿಪಿಡ್ಸ್. ಪ್ರೋಟೀನ್ಸನ್ನು ಮತ್ತು ಲಿಪಿಡ್ಸನ್ನು ಏನು ಮಾಡಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಪ್ರೊಡಕ್ಷನ್ ಆಗಿರುವಂಥ ಈ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಏನಾಗಿರುತ್ತೆ ಹೇಳ್ರಿ ಎಂಟರ್ ಇಂಟು ದ. ಸೊ ಇನಿಷಿಯಲಿ ಎಂಟರ್ ಇಂಟು ದ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ ಒಳಗೆ ಎಂಟ್ರಿ ಕೊಟ್ಟಾಗ ಇಟ್ ಅಂಡರ್ಗೋ ಏನು ಹೇಳ್ರಿ ಮಾಡಿಫಿಕೇಶನ್. ಸೊ ಸರ್ಟೇನ್ ಮಾಡಿಫಿಕೇಶನ್ಸನ್ನು ಕ್ರಿಯೇಷನ್ ಮಾಡತ್ತೆ. ಸೊ ಯಾವ ರೀತಿ ಕ್ರಿಯೇಷನ್ ಮಾಡ್ಕೊಳ್ಳತ್ತೆ ಹೇಳ್ರಿ ಪ್ರೋಟೀನ್. ಸೊ ಇನಿಷಿಯಲಿ ಪ್ರೋಟೀನ್ ಕಂಬೈನ್ ವಿತ್ ದಿ ಗ್ಲೂಕೋಸ್. ಸೊ ಇನಿಷಿಯಲಿ ಗ್ಲೂಕೋಸ್ ಆರ್ ಕಾರ್ಬೋಹೈಡ್ರೇಟ್ ಜೊತೆಗೆ ಕಂಬೈನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಪ್ರೋಟೀನ್. ಸೊ ಕಾಮನ್ ಆಗಿ ಗ್ಲೈಕೋಪ್ರೋಟೀನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಎಟ್ ದಿ ಸೇಮ್ ವೇ ಲಿಪಿಡ್ ವಿತ್ ಕಂಬೈನ್ ವಿತ್ ಏನು ಹೇಳ್ರಿ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಜೊತೆಗೆ ಕಂಬೈನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಲಿಪಿಡ್. ಸೊ ಗ್ಲೈಕೋಲಿಪಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಮಾಡಿಫಿಕೇಶನ್, ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಆಲ್ರೆಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಂಥೆಸಿಸ್ ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್ ಎರಡನ್ನು ಸಿಂಥೆಸಿಸ್ ಮಾಡಿತ್ತು. These proteins and lipids enter into the Golgi apparatus. So Golgi apparatus के entry आगते. Within the Golgi apparatus, they undergo certain modification, post-translation modification, in which protein combine with the glycogen. So glycogen जो देखे ಏನಾಗಿರುತ್ತೆ ಅಂದ್ರೆ combine ಆಗಿ it converted into glycoprotein. At the same way, lipid combine with the glycogen that converted into glycoprotein. So ಅದರಿಂದ Golgi apparatus is the main site for the synthesis of glycoproteins along with the glycolipid. ನೆಕ್ಸ್ಟ್ ಫೋರ್ತ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಪಾಲಿಸೋಮ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪಾಲಿಸೋಮ್ ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಎನಿ ಆರ್ಗ್ಯಾನಲ್ಸ್. ಸೊ ಎನಿ ಆರ್ಗ್ಯಾನಲ್ಸಲ್ಲಿ ಬರಲ್ಲ. ಮೇನ್ ಆಗಿ ಏನಾಗಿರುತ್ತೆ ಅಂದರೆ ಎನ್ ನಂಬರ್ ಆಫ್ ರೈಬೋಸೋಮ್ ಅಟ್ಯಾಚ್ ಟು ದ ಏನು ಹೇಳ್ರಿ
mRNA molecule. So mRNA molecules ಗೆ n numbers ಅಲ್ಲಿ ಏನಾದರೂ ರೈಬೋಸೋಮ್ ಅಟ್ಯಾಚ್ಮೆಂಟ್ ಆಗಿದ್ರೆ ಸೊ ದಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನೇಳ್ರಿ ಪಾಲಿಸೋಮ್ಸ್ ಆರ್ ಪಾಲಿರೈಬೋಸೋಮ್. ಪಾಲಿರೈಬೋಸೋಮ್. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್. ಸೊ ರೈಬೋಸೋಮ್ಸ್ ಏನಾಗಿರುತ್ತೆ ಹೇಳ್ರಿ ಅಟ್ಯಾಚ್ ಟು ದಿ mRNA molecule. ಸೊ mRNA moleculesಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ ಪ್ರೊಡಕ್ಷನ್ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಪಾಲಿಸೋಮ್ಸ್ ನಾಟ್ ಇನ್ವಾಲ್ವ್ಡ್ ಇನ್ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ ಸಿಂಥೆಸಿಸ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ 14th ಕ್ವಶನ್ ಏನು ಕೇಳಿದ್ದೇನೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನಾಟ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಲೈಸೋಸೋಮ್ಸ್ ಆರ್ ಫಾರ್ಮ್ಡ್ ಬೈ ದಿ process of packing in the endoplasmic reticulum. ಸೊ ಲೈಸೋಸೋಮ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ನಲ್ಲಿ ಪ್ಯಾಕಿಂಗ್ ಪ್ರೊಸೆಸ್ ಥ್ರೂ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ಲೈಸೋಸೋಮ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾನೆ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ಲೈಸೋಸೋಮ್ ಬಗ್ಗೆ ನೋಡ್ಲಿಕ್ಕೆ ಹೋದಾಗ ಲೈಸೋಸೋಮ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಅಲ್ಲಿ ಬರುತ್ತೆ. ಇಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಲಿಟಿಕ್ ಎನ್ಸೈಮ್. ಸೊ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ದೀಸ್ ಎನ್ಸೈಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಹೈಡ್ರೋಲಿಸಿಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನು ಹೇಳ್ರಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಸೊ ಆರ್ಗ್ಯಾನಿಕ್ ಮಟೀರಿಯಲನ್ನು ಏನು ಮಾಡತ್ತೆ ಹೇಳ್ರಿ ಹೈಡ್ರೋಲಿಸಿಸ್ ಮಾಡಲಿಕ್ಕೆ ಅಥವಾ ಬ್ರೇಕ್ ಡೌನ್ ಮಾಡಲಿಕ್ಕೆ ಈ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಎನ್ಸೈಮ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಎನ್ಸೈಮ್ಸ್ ಆರ್ ದಿ ಪ್ರೋಟೀನೇಷಿಯಸ್ ಇನ್ ನೇಚರ್. ಸೊ ಎನ್ಸೈಮ್ಸ್ ಏನಾಗಿರುತ್ತೆ ಅಂದರೆ ಪ್ರೋಟೀನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದೀಸ್ ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಈ ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್ ಕಾಮನ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇನ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಕಾಮನ್ ಆಗಿ ಸಿಂಥಸಿಸ್ ಆಗಿರುತ್ತೆ. ದೀಸ್ ಪ್ರೋಟೀನ್ಸ್ ಎಂಟರ್ ಇನ್ ಟು ದಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ಗೆ ಎಂಟ್ರಿ ಆಗಿರುತ್ತೆ. ಸೊ ಇನಿಷಿಯಲಿ ಏನು ಪ್ರೋಟೀನ್ಸು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಸಿಂಥಸಿಸ್ ಆಗಿತ್ತು ದಟ್ ಎಂಟರ್ ಇನ್ ಟು ದ ಗಾಲ್ಗಿ ಅಪರೇಟಸ್ ಆರ್ ಗಾಲ್ಗಿ ಕಾಂಪ್ಲೆಕ್ಸ್. ಸೊ ಗಾಲ್ಗಿ ಕಾಂಪ್ಲೆಕ್ಸ್ ನಲ್ಲಿ ಏನಾಗುತ್ತೆ ಅಂಡರ್ಗೋ ಮಾಡಿಫಿಕೇಶನ್. ಸೊ ಇನಿಷಿಯಲಿ ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ತಾ ಹೋಗಿರುತ್ತೆ. ದಟ್ ಈಸ್ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ಅನ್ನು ಮಾಡ್ಕೊಳ್ಳುತ್ತೆ. ಅಟ್ ದಿ ಎಂಡ್ ಆಫ್ ದಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ಗಾಲ್ಗಿ ಅಪರೇಟಸ್ ಹ್ಯಾವಿಂಗ್ ಏನು ಹೇಳ್ರಿ ಸಿಸ್ಟರ್ನೆ. ಸೊ ಈ ರೀತಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಅದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಸ್ಟರ್ನೆ ಹೇಳಿ ಕರಿತೀವಿ. ದೀಸ್ ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್ ಡೆಪೋಸಿಟೆಡ್ ಎಟ್ ದಿ ಏನು ಹೇಳ್ರಿ ಎಂಡ್ ಆಫ್ ದಿ. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಟಿಪ್ ಆಫ್ ದಿ ಸಿಸ್ಟರ್ನೆದಲ್ಲಿ ಏನಾಗಿರುತ್ತೆ ಅಂದರೆ ಎನ್ಸೈಮ್ಸು ಡೆಪೋಸಿಷನ್ ಆಗ್ತಾ ಬರುತ್ತೆ, ಸ್ಟೋರ್ ಆಗ್ತಾ ಬರುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಫಾರ್ಮೇಷನ್ ಆಫ್ ಲೈಸೋಸೋಮ್. ಸೊ ಲೈಸೋಸೋಮ್ ಫಾರ್ಮೇಷನ್ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ಆಸಿಡ್ ಡೆಪೋಸಿಟೆಡ್ ರೀಜನ್ಸ್ ಆಗಿರ್ಬೋದು ಅಥವಾ ಎನ್ಸೈಮ್ ಡೆಪೋಸಿಟೆಡ್ ರೀಜನ್ ಪಿಂಚಿಂಗ್ ಆಫ್ ದಿ ಆರ್ ಬಡ್ಡಿಂಗ್ ಆಫ್ ದಿ ಫ್ರಮ್ ದಿ ಸಿಸ್ಟರ್ನೆ. ಸೊ ಸಿಸ್ಟರ್ನೆದಿಂದ ಏನಾಗಿರುತ್ತೆ ಅಂದರೆ ಈ ಎನ್ಸೈಮ್ ಡೆಪೋಸಿಟೆಡ್ ರೀಜನ್ಸ್ ಏನಾಗಿರುತ್ತೆ ಅಂದರೆ ಬಡ್ಡಿಂಗ್ ಆಫ್ ಆಗಿರುತ್ತೆ ಅಥವಾ ಪಿಂಚ್ ಆಫ್ ಆಗಿರುತ್ತೆ. ಸೊ ಇನಿಷಿಯಲಿ ಪಿಂಚ್ ಆಫ್ ಅಂತ ನಥಿಂಗ್ ಬಟ್ ಏನು ಹೇಳ್ರಿ ಸಪ್ರೇಷನ್ ಆಗುತ್ತೆ. ಸಪ್ರೇಷನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ವೆಸಿಕಲ್ಸ್ ಆಗಿ ಕಾಮನ್ ಆಗಿ ವೆಸಿಕಲ್ಸ್ ಆಗಿ ಕನ್ವರ್ಷನ್ ಆಗಿರುತ್ತೆ. ದೀಸ್ ವೆಸಿಕಲ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ತೀವಿ ಅಂದರೆ ಪ್ರೈಮರಿ ಲೈಸೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಆದ್ದರಿಂದ ಲೈಸೋಸೋಮ್ ಈಸ್ ಫಾರ್ಮ್ಡ್ ಫ್ರಮ್ ದಿ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ ಇಂದ ಕಾಮನ್ ಆಗಿ ಲೈಸೋಸೋಮ್ ಫಾರ್ಮೇಷನ್ ಆಗಿರುತ್ತೆ, ನಾಟ್ ಫ್ರಮ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ಮೆಂಟು ಲೈಸೋಸೋಮ್ಸ್ ಆರ್ ನ್ಯೂಮರಸ್ ಹೈಡ್ರೋಲಿಟಿಕ್ enzymes. Lysosomes have numerous hydrolytic enzymes ಹೇಳಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಲೈಸೋಸೋಮ್ ಅಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟ್ ಅಲ್ಲಿ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಪ್ರೋಟಿಯೇಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಲೀಪೇಸ್ ಆಗಿರ್ಬೋದು, ನೆಕ್ಸ್ಟ್ ನ್ಯೂಕ್ಲಿಯಸ್, ನೆಕ್ಸ್ಟ್ ಬರುವಂಥ ಕಾರ್ಬೋಹೈಡ್ರೇಸ್. ಸೊ ಇವೆಲ್ಲ ಏನು ಬರುವಂಥದ್ದು ಏನು ಹೇಳ್ರಿ ಹೈಡ್ರೋಲಿಟಿಕ್ ಎನ್ಸೈಮ್ಸ್ನಲ್ಲಿ ಬರುತ್ತೆ. ಸೊ ಪ್ರೋಟಿಯೇಸ್ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಬ್ರೇಕ್ ಡೌನ್ ಆಫ್ ಪ್ರೋಟೀನ್, ಲಿಪಿಯಸ್ ಫಾರ್ ದಿ ಲಿಪಿಡ್, ನ್ಯೂಕ್ಲಿಯಸ್ ಫಾರ್ ದಿ ಏನು ಹೇಳ್ರಿ ನ್ಯೂಕ್ಲಿಕ್ ಆಸಿಡ್, ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಫಾರ್ ದಿ ಏನು ಹೇಳ್ರಿ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಸಿ ಸ್ಟೇಟ್ಮೆಂಟು ದ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಆಫ್ ಲೈಸೋಸೋಮ್ಸ್ ಆರ್ ಆಕ್ಟಿವ್ ಅಂಡರ್ ಆಸಿಡಿಕ್ ಪಿ ಎಚ್. ಸೊ ಇನಿಷಿಯಲಿ ಲೈಸೋಸೋಮ್ಸ್ನಲ್ಲಿ ಇರುವಂಥ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಏನಾಗಿರುತ್ತೆ ಹೇಳ್ರಿ ಯಾವಾಗ ಆಕ್ಟಿವ್ ಇರುತ್ತೆ ಅಂದರೆ ಆಸಿಡಿಕ್ ಪಿ ಎಚ್ನಲ್ಲಿ ಆಕ್ಟಿವ್ ಇರುತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಲೈಸೋಸೋಮ್ಸ್ನಲ್ಲಿ ಇರುವಂಥ ಎನ್ಸೈಮ್ಸ್ ಏನಾಗಿರುತ್ತೆ ಅಂದರೆ ಹೈಲಿ ಆಸಿಡಿಕ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಪಿ ಎಚ್ ಹೇಳಲಿಕ್ಕೆ ಹೋದರೆ ಪಿ ಎಚ್ ಎಷ್ಟಿರುತ್ತೆ ಅಂದರೆ ನಿಯರ್ 4.5 to
5pH ಅಲ್ಲಿ ಕಾಮನ್ ಆಗಿ ಎ ಎಂಜೈಮ್ಸ್ ಪ್ರೆಸೆನ್ಸ್ ಇರುತ್ತೆ. ದೀಸ್ ಎಂಜೈಮ್ಸ್ ಎಂಟರ್ ಇನ್ ಟು ದ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ಗೆ ಎಂಟ್ರಿ ಕೊಟ್ಟಾಗ ಇಟ್ ಬಿಕಮ್ ನ್ಯೂಟ್ರಲ್. ಸೊ ಇನಿಷಿಯಲಿ ನ್ಯೂಟ್ರಲ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ಸೊ ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಆಪ್ಷನ್ ಸಿ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಲೈಸೋಸೋಮ್ಸ್ ಆರ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ಸ್ ಹೇಳಿ ಕರೆದಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಲೈಸೋಸೋಮ್ ಸರೌಂಡೆಡ್ ಬೈ ಅ ಸಿಂಗಲ್ ಮೆಂಬ್ರೇನ್. ಸೊ ಒಂದು ಸಿಂಗಲ್ ಮೆಂಬ್ರೇನ್ ಇಂದ ಏನಾಗಿರುತ್ತೆ ಅಂದರೆ ಲೈಸೋಸೋಮ್ ಸರೌಂಡಿಂಗ್ ಆಗಿರುತ್ತೆ. ಸೊ ಅದರಿಂದ ಇಟ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನೆಲ್ಸ್ ಅಲ್ಲಿ ಅಥವಾ ಸ್ಟ್ರಕ್ಚರ್ಸ್ ಅಲ್ಲೇ ಬರ್ತಾ ಹೋಗಿರುತ್ತೆ. ಅದರಿಂದ ಸ್ಟೇಟ್ಮೆಂಟ್ ಡಿ ಆಲ್ಸೋ ಕರೆಕ್ಟ್. ಸೊ ಅದರಿಂದ ಏನು ಹೇಳ್ರಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ 15th ಕ್ವಶನ್ ಏನು ಕೇಳಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮೈಟೋಕಾಂಡ್ರಿಯಾ ಈಸ್ ಇನ್ಕರೆಕ್ಟ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಸೆಲ್ ಆರ್ಗನಲ್ಲಿ ಮೈಟೋಕಾಂಡ್ರಿಯಾ ಬಗ್ಗೆ ಕೇಳಿದ್ದಾರೆ. ಅದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ನಾವೇನು ಮಾಡುವ ಮೈಟೋಕಾಂಡ್ರಿಯಾದು ಜನರಲ್ ಸ್ಟ್ರಕ್ಚರನ್ನು ನೋಡುವ. ಸೊ ಇನಿಷಿಯಲಿ ಈ ರೀತಿ ಡಿಸ್ಕ್ ಶೇಪಲ್ಲಿ ಕಾಮನ್ ಆಗಿ ಮೈಟೋಕಾಂಡ್ರಿಯಾ ಪ್ರೆಸೆನ್ಸ್ ಇರುತ್ತೆ. ಇನ್ನರ್ ಫೋಲ್ಡಿಂಗ್ಸ್, ಇನ್ನರ್ ಮೆಂಬ್ರೇನ್, ಸೊ ಇದು ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ. ಫಸ್ಟ್ ಬರುವಂಥದ್ದು ಔಟರ್ ಮೆಂಬ್ರೇನ್, ನೆಕ್ಸ್ಟ್ ಬರುವಂಥದ್ದು ಇನ್ನರ್ ಮೆಂಬ್ರೇನ್, ನೆಕ್ಸ್ಟ್ ಇಲ್ಲಿರುವಂತಹ ಸೆಮಿಸಾಲಿಡ್ ಫ್ಲೂಯಿಡನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಮ್ಯಾಟ್ರಿಕ್ಸ್, ನೆಕ್ಸ್ಟು ಇನ್ಫೋಲ್ಡಿಂಗ್ಸನ್ನು ಕಾಮನ್ ಆಗಿ ಕ್ರಿಸ್ಟೆ, ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಹ್ಯಾವಿಂಗ್ ಇಟ್ಸ್ ಓನ್ DNA that is commonly called as empty DNA, that is mitochondrial DNA, along with it having a large amount of ribosome, its own ribosome, that is 70S type of ribosome. ಸೊ ಇದಿಷ್ಟು ಬಂದು ಜನರಲ್ ಸ್ಟ್ರಕ್ಚರ್ ಆಫ್ ಎ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಔಟರ್ ಸೈಡ್ಸಲ್ಲಿ ಔಟರ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನರ್ ರೀಜನ್ಸಲ್ಲಿ ಸೆಕೆಂಡ್ ಮೆಂಬ್ರೇನ್ ಆಗಿ ಇನ್ನರ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಇನ್ನರ್ ಮೆಂಬ್ರೇನ್ ಹ್ಯಾವಿಂಗ್ ಏನು ಹೇಳ್ರಿ ಫೋಲ್ಡಿಂಗ್. ಸೊ ಇನಿಷಿಯಲಿ ಇನ್ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ. ದಟ್ ಇನ್ಫೋಲ್ಡಿಂಗ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಕ್ರಿಸ್ಟೆ ಹೇಳಿ ಕಾಮನ್ ಆಗಿ ಕರೀತೀವಿ. ನೆಕ್ಸ್ಟ್ DNA ಕಂಟೈನಿಂಗ್ ಇಟ್ಸ್ ಓನ್ ಜೆನೆಟಿಕ್ ಮಟೀರಿಯಲ್ that is circular in shape, that is commonly called as empty DNA or mitochondrial DNA ಹೇಳಿ ಕಾಮನ್ ಆಗಿ ಕರೀತೀವಿ. along with it containing its own ribosome. ಸೊ ಅದರದೇ ಆದ ರೈಬೋಸೋಮ್ ಪ್ರೆಸೆನ್ಸ್ ಇರುತ್ತೆ. that is 70S type of ribosome, along with the semi-solid fluid present within a mitochondria is commonly called as matrix ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇಲ್ಲಿಗ ಆಪ್ಷನ್ಸನ್ನು ನೋಡ್ತಾ ಹೋಗುವ. ಸೊ ಫಸ್ಟ್ ಆಪ್ಷನನ್ನು ಏನು ಕೊಟ್ಟಿದ್ದಾನೆಂದರೆ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಸಿಂಗಲ್ ಸರ್ಕ್ಯುಲರ್ DNA molecule and ribosome, that is ಟ್ರೂ. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಮೈಟೋಕಾಂಡ್ರಿಯಾ ಮ್ಯಾಟ್ರಿಕ್ಸ್ ದಟ್ ಈಸ್ ಸೆಮಿಸಾಲಿಡ್ ಫ್ಲೂಯಿಡ್ ಕಂಟೈನಿಂಗ್ ಏನು ಹೇಳ್ರಿ ಸಿಂಗಲ್ ಸರ್ಕ್ಯುಲರ್ DNA. ಕಾಮನ್ ಆಗಿ DNA ಪ್ರೆಸೆನ್ಸ್ ಇರುತ್ತೆ. ದಟ್ DNA ಏನಾಗಿರುತ್ತೆ ಅಂದರೆ ಸರ್ಕ್ಯುಲರ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಸಿಂಗಲ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಇಟ್ ಕಂಟೈನಿಂಗ್ ಇಟ್ಸ್ ಓನ್ ರೈಬೋಸೋಮ್, ದಟ್ ಈಸ್ 70S ರೈಬೋಸೋಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಕಾಮನ್ ಆಗಿ ಯುಕ್ಯಾರಿಯೋಟಿಕ್ಸ್ ಹ್ಯಾವಿಂಗ್ ಏನು ಹೇಳ್ರಿ 80S ಟೈಪ್ ಆಫ್ ರೈಬೋಸೋಮ್, ಬಟ್ ಕ್ಲೋರೋಪ್ಲಾಸ್ಟ್ ಅಲಾಂಗ್ ವಿತ್ ದಿ mitochondria containing 70S type of its own ribosome. But within a eukaryotics ನಲ್ಲಿ ಏನು ಹೇಳ್ರಿ ನ್ಯೂಕ್ಲಿಯಸ್ along with the cytoplasm containing 80S type of ribosome. ಬಟ್ ಆರ್ಗನಲ್ ಆಗಿರುವಂಥ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಲ್ ಏನಾಗಿರುತ್ತೆ ಹೇಳ್ರಿ 70S ರೈಬೋಸೋಮ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಔಟರ್ ಮೆಂಬ್ರೇನ್ ಈಸ್ ಪರ್ಮಿಯೇಬಲ್ ಟು ಮೋನೋಮರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಹೇಳಿ ಹೇಳಿದ್ದಾನೆ. ದಟ್ಸ್ ಆಲ್ಸೋ ಟ್ರೂ. ಸೊ ಇನಿಷಿಯಲಿ ಮೈಟೋಕಾಂಡ್ರಿಯಾದಲ್ಲಿ ಔಟರ್ ಮೆಂಬ್ರೇನ್ ಏನಿರುತ್ತೆ ಅಂದರೆ ಪರ್ಮಿಯೇಬಲ್ ಇರುತ್ತೆ ಹೇಳಿದ್ದಾರೆ. ಸೊ ಇನಿಷಿಯಲಿ ಈ ಔಟರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಪರ್ಮಿಯೇಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಅ ಪರ್ಟಿಕ್ಯುಲರ್ ಪ್ರೋಟೀನ್ ದಟ್ ಈಸ್ ಪೋರಿನ್ ಪ್ರೋಟೀನ್. ಸೊ ಇನಿಷಿಯಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಪೋರಿನ್ ಪ್ರೋಟೀನ್ ಪ್ರೆಸೆನ್ಸ್ ಇರೋದ್ರಿಂದ ಸೊ ಔಟರ್ ಮೆಂಬ್ರೇನ್ ಇಸ್ ಪರ್ಮಿಯೇಬಲ್ ಇನ್ ನೇಚರ್. ಯಾರ್ಯಾರಿಗೆ ಹೇಳ್ರಿ ಮೊನೋಮರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಮೊನೋಮರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಯಾವುದು ಪೈರುವೇಟ್ ಆಗಿರ್ಬೋದು. ನೆಕ್ಸ್ಟ್ ಬರುವಂಥದ್ದು ಫ್ಯಾಟ್ ದಟ್ ಈಸ್ ಫ್ಯಾಟಿ ಆ್ಯಸಿಡ್ಸ್ ಬರುತ್ತೆ. ಲಾಸ್ಟ್ ಬರುವಂಥದ್ದು ಏನು ಕೊಟ್ಟಿದ್ದಾನೆ ಅಂದರೆ ಪ್ರೋಟೀನ್ಸನ್ನು ಕೊಟ್ಟಿದ್ದಾನೆ. ಪ್ರೋಟೀನ್ಸಲ್ಲಿ ಏನು ಹೇಳ್ರಿ ಸ್ಮಾಲ್ ಪೆಪ್ಟೈಡ್ಸನ್ನು ಕನ್ಸಿಡರ್ ಮಾಡ್ಬೋದು. ಅಲಾಂಗ್ ವಿತ್ ಏನು ಹೇಳ್ರಿ ನ್ಯೂಕ್ಲಿಕ್ ಆ್ಯಸಿಡ್ಸನ್ನು ಕನ್ಸಿಡರ್ ಮಾಡ್ಬೋದು, ಅಮಿನೋ ಆ್ಯಸಿಡ್ಸನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇದಿಷ್ಟು ಬಂದು ಔಟರ್ ಮೆಂಬ್ರೇನ್ನ ಪರ್ಮಿಯಬಿಲಿಟಿ. ದಟ್ ಈಸ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಎಂಜೈಮ್ಸ್ ಆಫ್
electron transport are embedded in outer membrane. So initially electron transport chain ETC ಹೇಳಿ ಕರೀತೀವಿ. ETC electron transport chain ಹೇಳಿ. ಸೊ ಅದಕ್ಕೆ ಬೇಕಾಗಿರುವಂಥ ಎಂಜೈಮ್ಸ್ ಎಲ್ಲಿರುತ್ತೆ ಅಂದರೆ ಔಟರ್ ಮೆಂಬ್ರೇನ್ಸ್ ಅಲ್ಲಿ ಇರುತ್ತೆ ಹೇಳಿದ್ದಾನೆ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಬಿಕಾಸ್ ಆಫ್ ETCಗೆ ರಿಕ್ವೈರ್ಮೆಂಟ್ ಆಗಿರುವಂಥ ಎಲ್ಲ ಎಂಜೈಮ್ಸ್ ಎಲ್ಲಿ ಇರುತ್ತೆ ಅಂದರೆ ಇನ್ನರ್ ಮೆಂಬ್ರೇನ್ ರೀಜನ್ಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ETC ನಥಿಂಗ್ ಬಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಇಟ್ ರಿಕ್ವೈರ್ಡ್ ಎಂಜೈಮ್ಸು ಇನ್ನರ್ ಮೆಂಬ್ರೇನ್ ರೀಜನ್ಸ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ETC ಹ್ಯಾವಿಂಗ್ ಏನ್ ಹೇಳ್ರಿ 4 ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಕಾಂಪ್ಲೆಕ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಕಾಂಪ್ಲೆಕ್ಸ್ ಕಾಮನ್ಲಿ ಕಾಲ್ಡ್ ಎಸ್ ಕಾಂಪ್ಲೆಕ್ಸ್ 1, 2, 3 ಆ್ಯಂಡ್ 4 ಕಾಂಪ್ಲೆಕ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಅಲಾಂಗ್ ವಿತ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಂಜೈಮ್ಸ್ ಯಾವುದು ಅಂದರೆ ATP ಸಿಂಥೇಸ್. ATP synthase is the most important enzymes. Because of this ATP synthase is helpful for the production of ATP molecule. So ATP molecule production ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಂಜೈಮ್ಸ್ ಎಲ್ಲಿರುತ್ತೆ ಕಾಮನ್ ಆಗಿ ಹೇಳಿದ್ರಿ ಇನ್ನರ್ ಮೆಂಬ್ರೇನ್ಸ್ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಹೇಳಿದಾನೆ ಅಂದರೆ ಔಟರ್ ಮೆಂಬ್ರೇನ್ ಅಂತೇಳಿ ಹೇಳಿದಿರೋದ್ರಿಂದ ಸ್ಟೇಟ್ಮೆಂಟ್ ಸಿ ಇಸ್ ಇನ್ಕರೆಕ್ಟ್. ಸೊ ಆದ್ರಿಂದ ಇಲ್ಲೂ ಏನು ಮಾಡಿದಾರೆ ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಸಿ. ನೆಕ್ಸ್ಟ್ ಆಪ್ಷನ್ ಡಿ ಅನ್ನು ಏನು ಕೊಟ್ಟಿದ್ದಾನಂದರೆ ಇನ್ನರ್ ಮೆಂಬ್ರೇನ್ ಈಸ್ ಕನ್ವಲ್ಯೂಟೆಡ್ ವಿತ್ ಇನ್ಫೋಲ್ಡಿಂಗ್ಸ್. ಸೊ ಇನಿಷಿಯಲ್ ಇನ್ನರ್ ಮೆಂಬ್ರೇನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇನ್ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ಟ್ರೂ. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಇನ್ನರ್ ಮೆಂಬ್ರೇನ್ ಹ್ಯಾವಿಂಗ್ ಏನು ಹೇಳ್ರಿ ಫೋಲ್ಡಿಂಗ್ಸ್. ಕಾಮನ್ ಆಗಿ ಫೋಲ್ಡಿಂಗ್ಸು ಪ್ರೆಸೆನ್ಸ್ ಇರುತ್ತೆ. ಆ ಫೋಲ್ಡಿಂಗ್ಸ್ ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಕ್ರಿಸ್ಟೆ ಹೇಳಿ ಕರಿತೀವಿ. ದಟ್ ಇನ್ಕ್ರೀಸಿಂಗ್ ದ ಏನೇರಿ ಸರ್ಫೇಸ್ ಏರಿಯಾ. ಸೊ ಇನಿಷಿಯಲಿ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಸೊ ಇನಿಷಿಯಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಆಯಿತು ಅಂದರೆ ಎಂಜೈಮೆಟಿಕ್ ಆಕ್ಟಿವಿಟಿ ಆಲ್ಸೋ ಇನ್ಕ್ರೀಸಿಂಗ್. ಸೊ ಎಂಜೈಮೆಟಿಕ್ ಆಕ್ಟಿವಿಟಿ ಇನ್ಕ್ರೀಸಿಂಗ್ ಆಯಿತು ಅಂದರೆ ಪ್ರೊಡಕ್ಷನ್ಸ್ ಆಫ್ ATP ಮಾಲಿಕ್ಯೂಲ್ಸ್. ಸೊ ATP ಮಾಲಿಕ್ಯೂಲ್ಸ್ ಕೂಡ ಏನಾಗುತ್ತೆ ಹೇಳ್ರಿ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ 16 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಶಾರ್ಟರ್ ಆ್ಯಂಡ್ ಲಾಂಗರ್ ಆರ್ಮ್ ಆಫ್ ಸಬ್ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ಸ್ ಆರ್ ರೆಫರ್ ಟು ಎಸ್. ಸೊ ಇನಿಷಿಯಲಿ ಏನು ಹೇಳಿದ್ದಾರೆ ಅಂದರೆ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಬಗ್ಗೆ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ಅಂದರೆ ಶಾರ್ಟರ್ ಆ್ಯಂಡ್ ಲಾಂಗರ್ ಆರ್ಮ್ ಪ್ರೆಸೆನ್ಸ್ ಇರುತ್ತೆ ನೋಡ್ರಿ, ಅದನ್ನು ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀರಿ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂತಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ಫಸ್ಟ್ ಏನು ಮಾಡುವ ಅಂದರೆ ಟೈಪ್ ಆಫ್ ಕ್ರೋಮೋಸೋಮನ್ನು ನೋಡುವ. ಸೊ ಇನಿಷಿಯಲಿ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಮೇಲೆ ಕ್ರೋಮೋಸೋಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಟೈಪ್. ಸೊ ಕಾಮನ್ ಆಗಿ ಏನು ಮಾಡಿದ್ದಾರೆ ಅಂದರೆ 4 ಡಿಫ್ರೆಂಟ್ ಟೈಪ್ಸ್ ಆಗಿ ಕಾಮನ್ ಆಗಿ ಕ್ಲಾಸಿಫಿಕೇಶನನ್ನು ಮಾಡಿದ್ದಾರೆ. ಸೊ ಫಸ್ಟ್ ಬರುವಂಥದ್ದು ಮೆಟಾಸೆಂಟ್ರಿಕ್. ಸೆಕೆಂಡ್ ಬರುವಂಥದ್ದು ಸಬ್ ಮೆಟಾಸೆಂಟ್ರಿಕ್. ಥರ್ಡ್ ಬರುವಂಥದ್ದು ಎಕ್ರೋಸೆಂಟ್ರಿಕ್. ಆ್ಯಂಡ್ ಫೋರ್ತ್ ಬರುವಂಥದ್ದು ಏನಂದರೆ ಟೀಲೋಸೆಂಟ್ರಿಕ್. ಸೊ ಇಲ್ಲಿ ನಮಗೆ ವರ್ಡಲ್ಲೇ ಗೊತ್ತಾಗುತ್ತೆ. ಸೊ ಇನಿಷಿಯಲಿ ಸೆಂಟ್ರೋಮಿಯರ್ದ ಪೊಸಿಷನ್ ವೇರಿಯೇಷನ್ ಆಗಿದೆ ಹೇಳಿ ಗೊತ್ತಾಗತ್ತೆ. ಸೊ ಇನಿಷಿಯಲಿ ಮೆಟಾಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಮಿಡಲ್. ಸೊ ಇನಿಷಿಯಲಿ 2 ಕ್ರೊಮ್ಯಾಟಿಡ್ಸ್ ಆರ್ ಈಕ್ವಲ್ ಇನ್ ಸೈಜ್. ಸೊ ಕ್ರೊಮ್ಯಾಟಿಡ್ಸು ಈಕ್ವಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇದ್ದು ಸೆಂಟ್ರೋಮಿಯರ್ ಮಿಡಲಲ್ಲಿ ಪ್ರೆಸೆನ್ಸ್ ಇದ್ದರೆ ಅದನ್ನು ಮೆಟಾಸೆಂಟ್ರಿಕ್ ಹೇಳಿ ಕರಿತೀವಿ. ಸಬ್ ಮೆಟಾಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಸ್ಲೈಟ್ಲಿ ಆಫ್ ಸೆಂಟರ್. ಸೊ ಸ್ಲೈಟ್ಲಿ ಆಫ್ ಸೆಂಟ್ರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಜಸ್ಟ್ ಅಬೋವ್ ದ ಸೆಂಟ್ರಲ್ಲಿ ಒನ್ ಆರ್ಮೀಸ್ ಏನಿರುತ್ತೆ ಅಂದರೆ ಲಾಂಗರ್ ಇರುತ್ತೆ, ಇನ್ನೊಂದು ಆರ್ಮಿ ಏನಾಗಿರುತ್ತೆ ಅಂದರೆ ಶಾರ್ಟರ್ ಸೈಜಲ್ಲಿ ಪ್ರೆಸೆನ್ಸ್ ಇದ್ದರೆ ಸೊ ಅಂಥವನ್ನ ಏನು ಕರಿತೀವಿ ಅಂದರೆ ಸಬ್ ಮೆಟಾಸೆಂಟ್ರಿಕ್. ಸೊ ಇನಿಷಿಯಲಿ ಸೆಂಟ್ರೋಮಿಯರ್ ಏನಾಗಿದೆ ಅಂದರೆ ಆಫ್ ಸೆಂಟರ್ ಅಂದರೆ ಇಲ್ಲಿರಬೇಕಿತ್ತು ಬಟ್ ಸೆಂಟ್ರ್ಗಿಂತ ಸ್ವಲ್ಪ ಮೇಲಿದೆ. ಇಲ್ಲೇನಾಗಿದೆ ಒಂದು ಶಾರ್ಟ್ ಆರ್ಮ್ ಪ್ರೆಸೆನ್ಸ್ ಇದ್ದು ಇನ್ನೊಂದು ಆರ್ಮ್ ಏನಾಗಿದೆ ಅಂದರೆ ಲಾಂಗ್ ಆರ್ಮ್ ಪ್ರೆಸೆನ್ಸ್ ಇದೆ. ಸೊ ಸ್ಲೈಟ್ಲಿ ಶಾರ್ಟರ್ ಆ್ಯಂಡ್ ಲಾಂಗರ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಎಕ್ರೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ಪ್ರೆಸೆಂಟ್ ಎಟ್ ದಿ ಟಿಪ್ ಆಫ್ ದಿ ಕ್ರೊಮ್ಯಾಟಿಡ್. ಸೊ ಕ್ರೊಮ್ಯಾಟಿಡ್ನ ಟಿಪ್ ರೀಜನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಅಥವಾ ವೆರಿ ಕ್ಲೋಸ್ ಟು ದ ಕ್ರೊಮ್ಯಾಟಿಡ್. ಸೊ ಕ್ರೊಮ್ಯಾಟಿಡ್ಗೆ ಕ್ಲೋಸ್ ಆಗಿ ಇರುತ್ತೆ. ಸೊ ಅದರಿಂದ ಇದರಲ್ಲಿ ಏನಾಗಿರುತ್ತೆ ಅಂದರೆ ಒನ್ ಕ್ರೊಮ್ಯಾಟಿಡ್ ಇಸ್ ವೆರಿ ಲಾಂಗ್, ಅನದರ್ ಕ್ರೊಮ್ಯಾಟಿಡ್ ಇಸ್ ವೆರಿ ಶಾರ್ಟ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಒಂದು ಕ್ರೊಮ್ಯಾಟಿಡ್ ಏನಾಗಿದೆ ಅಂದರೆ ವೆರಿ ಶಾರ್ಟ್ ಸೈಜಸಲ್ಲಿ ಪ್ರೆಸೆನ್ಸ್ ಇದ್ದರೆ ಇನ್ನೊಂದು ಕ್ರೊಮ್ಯಾಟಿಡ್ ಏನಾಗಿದೆ ಅಂದರೆ ವೆರಿ ಲಾಂಗ್ ಅಲ್ಲಿ ಪ್ರೆಸೆನ್ಸ್ ಇದೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಏನು ಹೇಳ್ರಿ ಎಕ್ರೋಸೆಂಟ್ರಿಕ್ ಹೇಳಿ ಕರಿತೀವಿ. ಟೀಲೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಟಿಪ್ ಆಫ್ ದಿ ಕ್ರೊಮ್ಯಾಟಿಡ್. ಸೊ ಟಿಪ್ ಆಫ್ ದಿ ಕ್ರೊಮ್ಯಾಟಿಡ್ನಲ್ಲಿ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದ್ದರೆ ಟೀಲೋಸೆಂಟ್ರಿಕ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ ಪ್ರೆಸೆಂಟ್ ಇನ್ ರಾಡ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನಮಗೆ ಕ್ವಶನ್ಸಲ್ಲಿ ಏನು ಕೇಳಿದ್ದಾನೆ ಅಂದರೆ ಸಬ್ ಮೆಟಾಸೆಂಟ್ರಿಕ್ ಬಗ್ಗೆ ಕೇಳಿದ್ದಾನೆ. ಒಂದು ಶಾರ್ಟ್ ಆರ್ಮ್ ಪ್ರೆಸೆನ್ಸ್ ಇರುತ್ತೆ, ಇನ್ನೊಂದು ಲಾಂಗ್ ಆರ್ಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಹೇಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ ಹೇಳಿದ್ದಾರೆ. ಸೊ ಇನಿಷಿಯಲಿ ಶಾರ್ಟ್ ಆರ್ಮ್ ಮೇನ್ಲಿ ರಿಪ್ರೆಸೆಂಟೆಡ್ ಬೈ ಲೆಟರ್ ಸ್ಮಾಲ್ p ಆ್ಯಂಡ್ ಲಾಂಗ್ ಅನ್ನು ಕಾಮನ್ ಆಗಿ ಲೆಟರ್ q ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಇನಿಷಿಯಲಿ p ನಥಿಂಗ್ ಬಟ್ ಹೇಳಿ ಪೆಪೆಟ್ ಹೇಳಿ ಅರ್ಥ.
ಪೆಟಿಟ್ ಹೇಳಿ ಅರ್ಥ, ಪಿ ಅಂದರೆ ಏನು ಹೇಳ್ರಿ ಪೆಟಿಟ್ ಹೇಳಿ ಅರ್ಥ. ಇನ್ನು ಫ್ರೆಂಚಲ್ಲಿ ಪೆಟಿಟ್ ಅಂದರೆ ಸ್ಮಾಲ್ ಹೇಳಿ ಮೀನಿಂಗ್ ಬರುತ್ತೆ. ಅದೇ ಕ್ಯೂ ನಥಿಂಗ್ ಬಟ್ ಏನು ಹೇಳ್ರಿ ಕಂಟಿನ್ಯೂಯಸ್ ಲೆಟರ್. ಸೊ ಪಿ ಆದ ನಂತರ ಬರುವಂಥದ್ದು ಕ್ಯೂ, ಆದ್ದರಿಂದ ಕಂಟಿನ್ಯೂಷನ್ ಲೆಟರ್ ಕೊಟ್ಟಿದ್ದಾರೆ. ಕ್ಯೂಗೆ ಯಾವುದೇ ಮೀನಿಂಗ್ ಇಲ್ಲ. ಪಿಗೆ ಮೀನ್ ಏನು ಹೇಳ್ರಿ ಪೆಟೆಟ್ ಹೇಳಿ ಅರ್ಥ. ಪೆಟೆಟ್ ನಥಿಂಗ್ ಬಟ್ ಫ್ರೆಂಚಲ್ಲಿ ಸ್ಮಾಲ್ ಹೇಳಿ ಅರ್ಥ. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ ಸಿ. ಸೊ ಸ್ಮಾಲ್ ಆರ್ಮನ ಪಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಲಾಂಗ್ ಆರ್ಮನ ಕ್ಯೂ ಇಂದ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಸೊ 17 ಕ್ವಶನ್ ಏನು ಕೇಳಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಆರ್ಗ್ಯಾನಲ್ಸ್ ಡು ನಾಟ್ ಕಂಟೈನ್ DNA. ಸೊ ಇಲ್ಲಿ ಏನು ಮಾಡಿದೆ ಅಂದರೆ ಪೇರಲ್ಲಿ ಆರ್ಗ್ಯಾನಲ್ಸನ್ನು ಕೊಟ್ಟಿದ್ದಾರೆ, ಸೆಲ್ ಆರ್ಗ್ಯಾನಲ್ಸನ್ನು ಕೊಡ್ತಾ ಹೋಗಿದ್ದಾರೆ. ಯಾವ ಪೇರಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಆರ್ಗ್ಯಾನಲ್ಸ್ನಲ್ಲಿ, ಯಾವ ಪೇರ್ ಆಫ್ ಆರ್ಗ್ಯಾನಲ್ಸ್ನಲ್ಲಿ ಕಾಮನ್ ಆಗಿ DNA ಆಬ್ಸೆನ್ಸ್ ಇದೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಇನ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ 3 ಡಿಫ್ರೆಂಟ್ ಆರ್ಗ್ಯಾನಲ್ಸ್ ಕಂಟೈನಿಂಗ್ ಇಟ್ಸ್ ಓನ್ DNA. ಸೊ ಇನಿಷಿಯಲಿ 3 ಡಿಫ್ರೆಂಟ್ ಆರ್ಗ್ಯಾನಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ DNA ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಕಾಮನ್ ಆಗಿ ಗೊತ್ತಿರುವಂಥದ್ದು ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ನಲ್ಲಿ DNA ಪ್ರೆಸೆನ್ಸ್ ಇರುತ್ತೆ. ದಿಸ್ DNA ಮೇನ್ಲಿ ಪ್ರೆಸೆಂಟ್ ಇನ್ ಲೀನಿಯರ್. ಸೊ ಲೀನಿಯರ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ಡಬಲ್ ಸ್ಟ್ಯಾಂಡರ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇಂಟೈನಿಂಗ್ ದಿ ಏನು ಹೇಳ್ರಿ ಹೆರಿಡಿಟಿ ಆಕ್ಟಿವಿಟಿ ಆಫ್ ಎಂಟೈರ್ ಸೆಲ್. ಸೊ ಇನಿಷಿಯಲಿ ಎಂಟೈರ್ ಸೆಲ್ನ ಹೆರಿಡಿಟಿ ಆಕ್ಟಿವಿಟಿಯನ್ನು ಮೇಂಟೈನ್ ಮಾಡುವಂಥದ್ದು ಯಾವುದು ಹೇಳಿ ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ DNA. ಅದರ್ ದೆನ್ ದಿ ನ್ಯೂಕ್ಲಿಯಸ್ ದೆರ್ ಆರ್ 2 ಡಿಫ್ರೆಂಟ್ ಆರ್ಗ್ಯಾನಲ್ಸ್ ಕಂಟೈನಿಂಗ್ ಇಟ್ಸ್ ಓನ್ DNA. ಫಸ್ಟ್ ಒನ್ ಇಸ್ ಮೈಟೋಕಾಂಡ್ರಿಯಾ. ಸೆಕೆಂಡ್ ಬರುವಂಥದ್ದು ಕ್ಲೋರೋಪ್ಲಾಸ್ಟ್. ಈ ಎರಡು ಸೆಲ್ ಆರ್ಗ್ಯಾನಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ DNA ಪ್ರೆಸೆನ್ಸ್ ಇರುತ್ತೆ. ಮಾರ್ಫಾಲಜಿಕಲಿ ಬೋತ್ ಆರ್ ಸಿಮಿಲರ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸರ್ಕ್ಯುಲರ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ ಆ್ಯಂಡ್ ಡಬಲ್ ಸ್ಟ್ಯಾಂಡರ್ಡಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ದ ಫಂಕ್ಷನ್ ಹೇಳಲಿಕ್ಕೆ ಹೋದಾಗ ಇಟ್ ಪ್ರೊಡ್ಯೂಸಸ್ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ ಇಂಡಿಪೆಂಡೆಂಟ್ ಆಕ್ಟಿವಿಟಿ ಆಫ್ ಮೈಟೋಕಾಂಡ್ರಿಯಾ ಆ್ಯಂಡ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾದು ಇಂಡಿಪೆಂಡೆಂಟ್ ಆಕ್ಟಿವಿಟಿಗೆ ರಿಕ್ವೈರ್ಮೆಂಟ್ ಇರುವಂಥ ಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಎನ್ಸೈಮ್ಸನ್ನು ಪ್ರೊಡಕ್ಷನ್ ಮಾಡುವಂಥ ಕೆಲಸ ಏನು ಮಾಡುತ್ತೆ ಹೇಳ್ರಿ ಮೈಟೋಕಾಂಡ್ರಿಯಾದಲ್ಲಿ ಪ್ರೆಸೆನ್ಸ್ ಇರುವಂಥ DNA ಅಲಾಂಗ್ ವಿತ್ ದಿ ಕ್ಲೋರೋಪ್ಲಾಸ್ಟ್ನಲ್ಲಿ ಪ್ರೆಸೆನ್ಸ್ ಇರುವಂಥ DNA ಮಾಡ್ತಾ ಹೋಗಿರುತ್ತೆ. ಮೈಟೋಕಾಂಡ್ರಿಯಾ DNA ಇಸ್ ಕಾಮನ್ಲಿ ರೆಪ್ರೆಸೆಂಟೆಡ್ ಆಸ್ ಎಂಟಿ DNA. ಎಮ್ ಮತ್ತು ಟಿ ಬಂದು ಸ್ಮಾಲು. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ನ DNA CpDNA ಹೇಳಿ ಕಾಮನ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಕೊಟ್ಟಿರುವಂಥ ಪೇರನ್ನು ನೋಡ್ತಾ ಹೋದಾಗ ಫಸ್ಟ್ ಪೇರ್ ಏನು ಕೊಟ್ಟಿದ್ದಾರೆ ನ್ಯೂಕ್ಲಿಯರ್ ಎನ್ವಲಪ್ ಆ್ಯಂಡ್ ಮೈಟೋಕಾಂಡ್ರಿಯಾ ಕೊಟ್ಟಿದ್ದಾರೆ. ಸೊ ಕಾಮನ್ ಆಗಿ ಮೈಟೋಕಾಂಡ್ರಿಯಾದಲ್ಲಿ ಪ್ರೆಸೆನ್ಸ್ ಇರುತ್ತೆ, ಆಲ್ರೆಡಿ ಹೇಳಿದ್ದೇನೆ. ಇಲ್ಲೇನಾಗಿರುತ್ತೆ ಅಂದರೆ ನ್ಯೂಕ್ಲಿಯರ್ ಎನ್ವಲಪ್ ಇಸ್ ಅ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಯೂಕ್ಯಾರಿಯೋಟಿಕ್ನಲ್ಲಿ ಮಿಡಲ್ ರೀಜನ್ಸಲ್ಲಿ ಜೆನೆಟಿಕ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ಜೆನೆಟಿಕ್ ಮಟೀರಿಯಲ್ ಸರೌಂಡೆಡ್ ಬೈ ಅ ಮೆಂಬ್ರೇನ್. ಸೊ ಒಂದು ಮೆಂಬ್ರೇನ್ ಇಂದ ಸರೌಂಡಿಂಗ್ ಆಗಿರುತ್ತೆ. ದಟ್ ಮೆಂಬ್ರೇನ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆರ್ ನ್ಯೂಕ್ಲಿಯರ್ ಎನ್ವಲಪ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ನ್ಯೂಕ್ಲಿಯರ್ ಎನ್ವಲಪ್ ಇಸ್ ಅ ಪಾರ್ಟ್ ಆಫ್ ಏನು ಹೇಳ್ರಿ ನ್ಯೂಕ್ಲಿಯಸ್ ಆಗಿರೋದ್ರಿಂದ ನ್ಯೂಕ್ಲಿಯರ್ ಎನ್ವಲಪ್ ಆಲ್ಸೋ ಕಂಟೈನಿಂಗ್ DNA ಹೇಳಿ ಕರೀತಾ ಹೋಗ್ತೀವಿ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ಇನಿಷಿಯಲಿ ಅಬ್ಸೆನ್ಸ್ ಇರುವಂಥದ್ದು ಡು ನಾಟ್ ಕಂಟೈನ್ ಕೇಳಿದ್ದಾರೆ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಮೈಟೋಕಾಂಡ್ರಿಯಾ ಆ್ಯಂಡ್ ಲೈಸೋಸೋಮ್ ಅನ್ನು ಕೊಟ್ಟಿದ್ದಾನೆ. ಮೈಟೋಕಾಂಡ್ರಿಯಾ ಕಂಟೈನಿಂಗ್ ಇಟ್ಸ್ ಓನ್ DNA ಬಟ್ ಲೈಸೋಸೋಮ್ ಡು ನಾಟ್ ಕಂಟೈನಿಂಗ್ ಏನು ಹೇಳ್ರಿ DNA. ಸೊ ಲೈಸೋಸೋಮ್ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಇಂಟರ್ಸೆಲ್ಯುಲಾರ್ ಡೈಜೆಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಏನು ಹೇಳ್ರಿ ಹೈಡ್ರೋಲಿಟಿಕ್ ಎಂಜೈಮ್ಸ್ ಕಾಮನ್ ಆಗಿ ಲೈಸೋಸೋಮ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಇಂಟರ್ಸೆಲ್ಯುಲಾರ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹೈಡ್ರೋಲಿಟಿಕ್ ಎಂಜೈಮ್ಸ್ ಯಾವುದು ಪ್ರೋಟಿಯೇಸ್ ಆಗಿರ್ಬೋದು, ಲೀಪೇಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಸ್ ಆಗಿರ್ಬೋದು. ಸೊ ಇವೆಲ್ಲ ಹೈಡ್ರೋಲಿಟಿಕ್ ಎಂಜೈಮ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್ ಬಿಕಾಸ್ ಆಫ್ ಪೇರಲ್ಲಿ ಕೊಟ್ಟಿದ್ದಾರೆ. ಮೈಟೋಕಾಂಡ್ರಿಯಾದಲ್ಲಿ ಪ್ರೆಸೆನ್ಸ್ ಇದೆ ಬಟ್ ಲೈಸೋಸೋಮ್ಸಲ್ಲಿ ಅಬ್ಸೆನ್ಸ್ ಇರೋದ್ರಿಂದ ಒಂದರಲ್ಲಿ ಮಾತ್ರ ಅಬ್ಸೆನ್ಸು, ಇನ್ನೊಂದರಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಕ್ಲೋರೋಪ್ಲಾಸ್ಟ್ ಆ್ಯಂಡ್ ವ್ಯಾಕ್ಯೂಲ್ಸ್ ಅನ್ನು ಕೊಟ್ಟಿದ್ದಾನೆ. ಜಸ್ಟ್ ಟ್ರೂ, ಕ್ಲೋರೋಪ್ಲಾಸ್ಟಲ್ಲಿ ಪ್ರೆಸೆನ್ಸ್ ಇರುತ್ತೆ, ವ್ಯಾಕ್ಯೂಲ್ಸ್ನಲ್ಲಿ ಅಬ್ಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್. ಸೊ ಇನಿಷಿಯಲಿ ವ್ಯಾಕ್ಯೂಲ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಇಟ್ಸ್ ಅ ಪಾರ್ಟ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಪ್ಲ್ಯಾಂಟ್. ಸೊ ಪ್ಲ್ಯಾಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸ್ಟೋರ್ ಆಫ್ ಏನು ಹೇಳ್ರಿ ಸ್ಟೋರೇಜಿಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇನಿಷಿಯಲಿ ಸೆಲ್ಲಿಗೆ ಏನೆಲ್ಲ ಮಟೀರಿಯಲ್ ರಿಕ್ವೈರ್ಮೆಂಟ್ ಬೇಡಾಗಿರುತ್ತೆ, ಅನ್ನೆಸೆಸರಿ ಅನ್ವಾಂಟೆಡ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ದಟ್ ಅನ್ವಾಂಟೆಡ್ ಮಟೀರಿಯಲ್ಸ್ ಮೇನ್ಲಿ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್. ಸೊ ವ್ಯಾಕ್ಯೂಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ವ್ಯಾಕ್ಯೂಲ್ಸ್
ಮೇಡಪ್ ಆಫ್ ಏನು ಹೇಳ್ರಿ ಆ ಮೆಮ್ಬ್ರೇನ್ಸ್, ಒಂದು ಮೆಮ್ಬ್ರೇನಿಂದ ಮೇಡಪ್ ಅಪ್ ಆಗಿರುತ್ತೆ. ದಟ್ ಮೆಮ್ಬ್ರೇನ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಟೋನೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಮೆಮ್ಬ್ರೇನನ್ನು ಟೋನೋಪ್ಲಾಸ್ಟ್ ಹೇಳಿ ಕರಿತೀವಿ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಲೈಸೋಸೋಮ್ ಅಲಾಂಗ್ ವಿತ್ ವ್ಯಾಕ್ಯೂಲ್ ಬೋತ್ ಡು ನಾಟ್ ಕಂಟೈನಿಂಗ್ ಏನು ಹೇಳ್ರಿ DNA. ಸೊ DNA ಪ್ರೆಸೆನ್ಸ್ ಇರಲ್ಲ. ಆದ್ದರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ 18 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇಟ್ಸ್ ಅ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಇಲ್ಲೇನು ಮಾಡಿದ್ದಾನೆ ಅಂದರೆ ಕಾಲಮ್ ಒನ್ನಲ್ಲಿ ಡಿಫ್ರೆಂಟ್ ಸೆಲ್ ಆರ್ಗನಲ್ಸನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಬರುವಂಥದ್ದು ಕಾಲಮ್ 2 ಇಟ್ಸ್ ಫಂಕ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದನ್ನು ಮಾಡಬೇಕು ನಾವು ಪ್ರಾಪರಾಗಿ ಮ್ಯಾಚ್ ಮಾಡ್ತಾ ಬರಬೇಕು ಅಂತ. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ, ಗಾಲ್ಗಿ ಅಪರೇಟಸನ್ನು ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಗಾಲ್ಗಿ ಅಪರೇಟಸ್ಗೆ ಸಿಂಥೆಸಿಸ್ ಆಫ್ ಪ್ರೋಟೀನ್. ಸೊ ಗಾಲ್ಗಿ ಅಪರೇಟಸ್ ಪ್ರೋಟೀನನ್ನು ಸಿಂಥೆಸಿಸ್ ಮಾಡಲ್ಲ. ನೆಕ್ಸ್ಟು ಟ್ರ್ಯಾಪ್ ವೇಸ್ಟ್ ಆ್ಯಂಡ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್. ಸೊ ಈ ಫಂಕ್ಷನ್ಸನ್ನು ಮಾಡಲ್ಲ. ಸೊ ಗಾಲ್ಗಿ ಅಪರೇಟಸ್ನ ಮೇನ್ ಫಂಕ್ಷನ್ ಬಂದೇನು ಹೇಳ್ರಿ, ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್. ಸೊ ಅದರಿಂದ ಇದು ಗಾಲ್ಗಿ ಅಪರೇಟಸ್ ಆಲ್ರೆಡಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇನಿಷಿಯಲಿ ಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಲಿಪಿಡ್ ಸಿಂಥೆಸಿಸ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್ ಸಿಂಥೆಸಿಸ್ ಆಗಿರುತ್ತೆ. ದೀಸ್ ಪ್ರೋಟೀನ್ಸ್ ಅಂಡರ್ಗೋ ಏನು ಹೇಳ್ರಿ ಮಾಡಿಫಿಕೇಶನ್. ಸೊ ಕಾಮನ್ ಆಗಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ಸ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ಶಾರ್ಟಿಂಗ್ ಆಗಿರ್ಬೋದು. ನೆಕ್ಸ್ಟ್ ಬರುವಂಥದ್ದು ಪ್ಯಾಕೇಜಿಂಗ್ ಅಲಾಂಗ್ ವಿತ್ ದಿ ಟ್ರಾನ್ಸ್ಪೋರ್ಟೇಷನ್ ಹ್ಯಾಪಂಡ್ ಇನ್ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಏನಾಗಿರುತ್ತೆ ಅಂದರೆ ಮಾಡಿಫಿಕೇಶನ್, ಶಾರ್ಟಿಂಗ್, ಪ್ಯಾಕೇಜಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ಪ್ರೋಟೀನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸೊ ಇನಿಷಿಯಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ನಲ್ಲಿ ಏನು ಪ್ರೋಟೀನ್ ಪ್ರೊಡಕ್ಷನ್ ಆಗಿರುತ್ತೋ, ದಿಸ್ ಪ್ರೋಟೀನ್ ಕಂಬೈನ್ ವಿತ್ ದಿ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಜೊತೆಗೆ ಕಂಬೈನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಪ್ರೋಟೀನ್. ಸೊ ಗ್ಲೈಕೋಪ್ರೋಟೀನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಎಟ್ ದಿ ಸೇಮ್ ವೇ ಲಿಪಿಡ್ ಕಂಬೈನ್ ವಿತ್ ದಿ ಗ್ಲೈಕೋಜನ್ ಟು ಫಾರ್ಮ್ ಗ್ಲೈಕೋಲಿಪಿಡ್. ಲಿಪಿಡ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ ಅದರಿಂದ ಏನು ಹೇಳ್ಬೋದು ಅಂದರೆ ಗಾಲ್ಗಿ ಅಪರೇಟಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಮಾಡಿಫಿಕೇಶನ್ಸ್ ಆಫ್ ಪ್ರೋಟೀನ್ ಪ್ರೊಡ್ಯೂಸ್ಡ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೈ ಕಂಬೈನಿಂಗ್ ವಿತ್ ದಿ ಗ್ಲೈಕೋಜನ್ ಮಾಲಿಕ್ಯೂಲ್. ಸೊ ಗ್ಲೈಕೋಜನ್ ಜೊತೆಗೆ ಮಾಲಿಕ್ಯೂಲ್ ಜೊತೆಗೆ ಕಂಬೈನ್ ಆಗಿ ಕನ್ವರ್ಟೆಡ್ ಇಂಟು ಗ್ಲೈಕೋಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್ಸ್. ಸೊ ಸೆಕೆಂಡ್ ಆಪ್ಷನ್ಸನ್ನು ಏನು ಕೊಟ್ಟಿದ್ದಾನೆ ಅಂದರೆ ಲೈಸೋಸೋಮನ್ನು ಕೊಟ್ಟಿದ್ದಾನೆ. ಸೊ ಲೈಸೋಸೋಮ್ಗೆ ನಮ್ಗೆ ಗೊತ್ತಿದೆ ಇಟ್ಸ್ ಏನು ಹೇಳ್ರಿ ಮೆಮ್ಬ್ರೇನ್ ಬೌಂಡ್ ಆರ್ಗ್ಯಾನಲ್. ಸೊ ಮೆಮ್ಬ್ರೇನ್ ಬೌಂಡ್ ಆರ್ಗ್ಯಾನಲ್ಸಲ್ಲಿ ಬರುತ್ತೆ ಇಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಲಿಟಿಕ್ ಎಂಜೈಮ್. ಸೊ ಹೈಡ್ರೋಲಿಟಿಕ್ ಎಂಜೈಮ್ಸ್ ಕಾಮನ್ ಆಗಿ ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ದೀಸ್ ಎಂಜೈಮ್ಸ್ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಡೈಜೆಷನ್. ಸೊ ಇನಿಷಿಯಲಿ ಡೈಜೆಷನ್ ಆಫ್ ಏನು ಹೇಳ್ರಿ ಬಯೋಮಾಲಿಕ್ಯೂಲ್. ಸೊ ಬಯೋಮಾಲಿಕ್ಯೂಲ್ಸನ್ನು ಡೈಜೆಷನ್ ಮಾಡಲಿಕ್ಕೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಬಯೋಮಾಲಿಕ್ಯೂಲ್ಸಲ್ಲಿ ಬರುವಂಥದ್ದು ಯಾವುದು ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಟ್. ಸೊ ಇದನ್ನು ಡೈಜೆಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನೆ ಡೈಜೆಷನ್ಸ್ ಆಫ್ ಬಯೋ ಮಾಲಿಕ್ಯೂಲ್. ಸೊ ಅದರಿಂದ ಇದು ಬಂದು ಬಿ. ನೆಕ್ಸ್ಟ್ ವ್ಯಾಕ್ಯೂಲ್ಸನ್ನು ಕೊಟ್ಟಿದ್ದಾನೆ. ವ್ಯಾಕ್ಯೂಲ್ಸ್ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ ಇಟ್ಸ್ ಆಲ್ಸೋ ಏನು ಹೇಳ್ರಿ ಆ ಮೆಮ್ಬ್ರೇನ್ ಬೌಂಡ್ ಆರ್ಗ್ಯಾನಲ್. ಸೊ ಮೆಮ್ಬ್ರೇನ್ ಬೌಂಡ್ ಆರ್ಗ್ಯಾನಲ್ಲಿ ಬರುತ್ತೆ. ಇಟ್ಸ್ ಮೇಡಪ್ ಆಫ್ ಏನು ಹೇಳ್ರಿ ಟೋನೋಪ್ಲಾಸ್ಟ್. ಸೊ ಮೆಮ್ಬ್ರೇನನ್ನು ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಟೋನೋಪ್ಲಾಸ್ಟ್ ಹೇಳಿ ಕರಿತೀವಿ. ಇಟ್ ಹೆಲ್ಪ್ಫುಲ್ ಆರ್ ದಿ ಏನು ಹೇಳ್ರಿ ಮೇಂಟೈನಿಂಗ್ turgor pressure to maintain turgor pressure within a cell. ಸೊ ಸೆಲ್ಲಲ್ಲಿ ಟರ್ಗರ್ ಪ್ರೆಷರನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಟ್ರ್ಯಾಪ್ ವೇಸ್ಟ್ ಅಲಾಂಗ್ ವಿತ್ ದಿ ಎಕ್ಸ್ಟ್ರಿಟರಿ ಪ್ರಾಡಕ್ಟ್ಸ್. ಸೊ ಇನಿಷಿಯಲಿ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತೋ ಪ್ರೆಸೆನ್ಸಲ್ಲಿ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುತ್ತೋ ಅವೆಲ್ಲ ಬಂದು ಏನು ಹೇಳ್ರಿ ಈ ವ್ಯಾಕ್ಯೂಲ್ಸಲ್ಲಿ ಡೆಪೋಸಿಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಇದು ಬಂದು ಸಿ. ನೆಕ್ಸ್ಟ್ ಬರುವಂಥದ್ದು ಲಾಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ರೈಬೋಸೋಮ್ಸ್ ಕೊಟ್ಟಿದ್ದಾನೆ. ರೈಬೋಸೋಮ್ ಇನ್ವಾಲ್ವ್ಡ್ ಇನ್ ಸಿಂಥೆಸಿಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ ಸಿಂಥೆಸಿಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಡಿ. ಎ ಬಂದು A3, B4, C2 ಆ್ಯಂಡ್ D is 1. ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ 19 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಟ್ರೂ ಫಾರ್ ನ್ಯೂಕ್ಲಿಯೋಲಸ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನ್ಯೂಕ್ಲಿಯಸ್ಗೆ ಟ್ರೂ ಆಗಿರುವಂಥದ್ದು ಅದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2018 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಲಾರ್ಜರ್ ನ್ಯೂಕ್ಲಿಯೈ ಆರ್ ಪ್ರೆಸೆಂಟ್ ಇನ್ ಡಿವೈಡಿಂಗ್ ಸೆಲ್. ಸೊ ಇನಿಷಿಯಲಿ ಡಿವೈಡಿಂಗ್ ಸೆಲ್ಸಲ್ಲಿ ಏನು ಹೇಳ್ರಿ ವೆರಿ ಲಾರ್ಜ್ ನ್ಯೂಕ್ಲಿಯೋಲೈ ಪ್ರೆಸೆನ್ಸ್ ಇರತ್ತೆ ಹೇಳಿದ್ದಾನೆ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಇನಿಷಿಯಲಿ ಡಿವೈಡಿಂಗ್ ಸೆಲ್ಸ್ ಡು ನಾಟ್ ಕಂಟೈನಿಂಗ್ ಎನಿ nucleolus. So dividing cells either during the time of mitosis or meiosis.
ಸೊ ಮೈಟೋಸಿಸ್ ಆರ್ ಮಿಯೋಸಿಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯೋಲಸ್ ಅಂಡರ್ಗೋ ಏನು ಹೇಳ್ರಿ ಡಿಸ್ಅಪಿಯರಿಂಗ್, ನ್ಯೂಕ್ಲಿಯೋಲಸ್ಸು ಡಿಸ್ಅಪಿಯರ್ ಆಗಿರುತ್ತೆ ಅಥವಾ ಏನಾಗಿರುತ್ತೆ ಅಂದರೆ ಶ್ರಿಂಕೇಜಸ್ ಆಗಿರುತ್ತೆ. ಬಿಕಾಸ್ ಆಫ್ ಏನು ಹೇಳ್ರಿ RNA ಸಿಂಥಸಿಸ್ ಏನಾಗಿರುತ್ತೆ ಅಂದರೆ ಸ್ಟಾಪ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಡಿವೈಡಿಂಗ್ ಸೆಲ್ಸಲ್ಲಿ ಏನು ಹೇಳ್ರಿ ನ್ಯೂಕ್ಲಿಯೋಲಸ್ ಡಿಸಪಿಯರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಅದೇ ಲಾರ್ಜ್ ನ್ಯೂಕ್ಲಿಯೈ ಮೇನ್ಲಿ ಪ್ರೆಸೆಂಟ್ ಇನ್ ಮೆಟಾಬಾಲಿಕಲಿ ಹೈಲಿ ಆಕ್ಟಿವ್ ಸೆಲ್, ಮೆಟಾಬಾಲಿಕಲಿ ಏನು ಹೇಳ್ರಿ ಹೈಲಿ ಆಕ್ಟಿವ್ ಸೆಲ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯೋಲಸ್ ಪ್ರೆಸೆಂಟ್ ಇನ್ ವೆರಿ ಲಾರ್ಜ್ ಸೈಜ್. ಬಿಕಾಸ್ ಆಫ್ ಏನು ಹೇಳ್ರಿ ಮೆಟಬಾಲಿಕಲಿ ಆಕ್ಟಿವ್ ಸೆಲ್ಸ್ ರಿಕ್ವೈರ್ಡ್ ಏನು ಹೇಳ್ರಿ ಹೈ ಅಮೌಂಟ್ ಆಫ್ ಪ್ರೋಟೀನ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಸೊ ಅಂಥ ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯೋಲೈ ಪ್ರೆಸೆಂಟ್ ಇನ್ ವೆರಿ ಲಾರ್ಜ್ ಸೈಜ್. ಸೊ ಅದರಿಂದ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾನೆ, ಇಟ್ಸ್ ಅ ಮೆಂಬ್ರೇನ್ ಬೋಂಡ್ ಸ್ಟ್ರಕ್ಚರ್ ಹೇಳಿದ್ದಾನೆ. ಸೊ ನ್ಯೂಕ್ಲಿಯೋಲೈ ಏನು ಹೇಳ್ರಿ ಮೆಂಬ್ರೇನ್ ಬೋಂಡ್ ಸ್ಟ್ರಕ್ಚರ್ ಹೇಳಿದ್ದಾನೆ, ದಟ್ಸ್ ಆಲ್ಸೋ ರಾಂಗ್. ಬಿಕಾಸ್ ಆಫ್ ನ್ಯೂಕ್ಲಿಯೋಲೈ ಡು ನಾಟ್ ಸರೌಂಡೆಡ್ ಬೈ ಎನಿ ಮೆಂಬ್ರೇನ್. ಸೊ ಯಾವುದೇ ಮೆಂಬ್ರೇನಿಂದ ಸರೌಂಡಿಂಗ್ ಆಗಿರಲ್ಲ. ಸೊ ಕಾಮನ್ ಆಗಿ ನ್ಯೂಕ್ಲಿಯಸ್ನಲ್ಲಿ ಏನಾಗಿರುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ರೀಸನ್ಸ್ ಏನಾಗಿರುತ್ತೆ ಅಂದರೆ ಡೆನ್ಸ್ಲಿ ಕಾನ್ಸಂಟ್ರೇಟೆಡ್ ನೇಚರ್ಸಲ್ಲಿ ಡೆನ್ಸ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆ ಡೆನ್ಸ್ ರೀಸನ್ಸನ್ನು ಕಾಮನ್ ಆಗಿ ನ್ಯೂಕ್ಲಿಯೋಲೈ ಹೇಳಿ ಕಾಮನ್ ಆಗಿ ಕರಿತೀವಿ, ನ್ಯೂಕ್ಲಿಯೋಲಸ್ ಹೇಳಿ ಕರಿತೀವಿ. ದೀಸ್ ರೀಸನ್ಸ್ ಕಂಟೈನಿಂಗ್ mRNA. ಸೊ ಕಾಮನ್ ಆಗಿ mRNA ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಅದರ್ ಪ್ರೋಟೀನ್ಸ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ. ಇಟ್ ಡು ನಾಟ್ ಸರೌಂಡೆಡ್ ಬೈ ಎನಿ ಮೆಂಬ್ರೇನ್. ಸೊ ಅದರಿಂದ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸ್ಟೇಟ್ಮೆಂಟ್ ಸಿ ಏನು ಕೇಳಿದ್ದಾನೆ ಅಂದರೆ ಇಟ್ ಟೇಕ್ಸ್ ಪಾರ್ಟ್ ಇನ್ ಸ್ಪಿಂಡಲ್ ಫಾರ್ಮೇಷನ್. ಸೊ ಇನಿಷಿಯಲಿ ಸ್ಪಿಂಡಲ್ ಫಾರ್ಮೇಷನ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಹೇಳಿ ಹೇಳಿದ್ದಾನೆ, ದಟ್ಸ್ ಆಲ್ಸೋ ರಾಂಗ್. ಸೊ ಸ್ಪಿಂಡಲ್ ಫಾರ್ಮೇಷನ್ ನಥಿಂಗ್ ಬಟ್ ಏನು ಹೇಳ್ರಿ ಸ್ಪಿಂಡಲ್ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಸ್ಪಿಂಡಲ್ ಫೈಬರ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಸ್ಪಿಂಡಲ್ ಫೈಬರ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ ವಿತ್ ದಿ ಹೆಲ್ಪ್ ಆಫ್ ಏನು ಹೇಳ್ರಿ ಸೆಂಟ್ರೋಮಿಯರ್ ಅಲಾಂಗ್ ವಿತ್ ಏನು ಹೇಳ್ರಿ ಮೈಕ್ರೋಟ್ಯೂಬ್ಯೂಲ್. These two organelles ಇನ್ವಾಲ್ವ್ಡ್ ಇನ್ ಏನು ಹೇಳ್ರಿ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್. ಸೊ ಸ್ಪಿಂಡಲ್ ಫೈಬರ್ಸ್ನಲ್ಲಿ ಕಾಮನ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯಸ್ ಆಗಿರಲ್ಲ. ಲಾಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಇಟ್ಸ್ ಅ ಸೈಟ್ ಫಾರ್ ಆಕ್ಟಿವ್ ರೈಬೋಸೋಮಲ್ RNA ಸಿಂಥಸಿಸ್. ಸೊ ಇನಿಷಿಯಲಿ ರೈಬೋಸೋಮಲ್ RNA ಸಿಂಥಸಿಸ್ಗೆ ಮೇನ್ ಸೈಟು ಅಂತ ಹೇಳಿದ್ದಾನೆ, ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ನ್ಯೂಕ್ಲಿಯೋಲಸ್ನ ಮೇನ್ ಫಂಕ್ಷನ್ ಬಂದು RNA ಸಿಂಥಸಿಸ್ಸೇ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ 20th ಕ್ವಶನ್ ಏನು ಕೇಳಿದ್ರೆ ಅಂದರೆ ದ ಗಾಲ್ಗಿ ಕಾಂಪ್ಲೆಕ್ಸ್ ಪಾರ್ಟಿಸಿಪೇಟ್ ಇನ್. ಸೊ ಗಾಲ್ಗಿ ಕಾಂಪ್ಲೆಕ್ಸು ಯಾವ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥ 2018 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೇಳಿದ್ದಾನೆ ಅಂದರೆ ಫ್ಯಾಟಿ ಆ್ಯಸಿಡ್ ಬ್ರೇಕ್ ಡೌನ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಗಾಲ್ಗಿ ಕಾಂಪ್ಲೆಕ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ಫ್ಯಾಟಿ ಆ್ಯಸಿಡ್ ಬ್ರೇಕ್ ಡೌನ್ ಆಗಲ್ಲ. ಸೊ ಇನಿಷಿಯಲಿ ಗಾಲ್ಗಿ ಕಾಂಪ್ಲೆಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನಲ್. ಸೊ ಒಂದು ಮೆಂಬ್ರೇನ್ ಬೌಂಡ್ ಆರ್ಗನಲ್ ಆಗಿರುತ್ತೆ, ಮೇನ್ಲಿ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್. ಸೊ ಯೂಕ್ಯಾರಿಯೋಟಿಕ್ ಆರ್ಗನಿಸಮ್ಸಲ್ಲಿ ಮಾತ್ರ ಅಥವಾ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಮೇನ್ ಆ್ಯಕ್ಟಿವಿಟಿ ಏನಂದರೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ ಗ್ಲೈಕೋಪ್ರೋಟೀನ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್ ಪ್ರೊಡಕ್ಷನ್ಸಲ್ಲಿ ಮೇನ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಅಥವಾ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಇನಿಷಿಯಲಿ ಫ್ಯಾಟಿ ಆ್ಯಸಿಡ್ ಬ್ರೇಕ್ ಡೌನ್ ನಥಿಂಗ್ ಬಟ್ ಬೀಟಾ ಆಕ್ಸಿಡೇಷನ್. ಇಟ್ಸ್ ಮೇನ್ಲಿ ಹ್ಯಾಪನ್ಡ್ ಇನ್ ಮೈಟೋಕಾಂಡ್ರಿಯಾ ಅಲಾಂಗ್ ವಿತ್ ದಿ ಪ್ಯಾರಾಕ್ಸಿಸೋಮ್ಸ್. ಮೈಟೋಕಾಂಡ್ರಿಯಾ ಮತ್ತು ಪ್ಯಾರಾಕ್ಸಿಸೋಮ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಬೀಟಾ ಆಕ್ಸಿಡೇಷನ್ಸ್ ಆಗಿರುತ್ತೆ. ಪ್ಯಾರಾಕ್ಸಿಸೋಮ್ ರಿಸ್ಪಾನ್ಸಿಬಲ್ ಫಾರ್ ಬ್ರೇಕ್ ಡೌನ್ ಆಫ್ ವೆರಿ ಲಾಂಗ್ ಫ್ಯಾಟಿ ಆ್ಯಸಿಡ್ಸ್ ಇಂಟು ಏನು ಹೇಳ್ರಿ ಶಾರ್ಟ್ ಚೈನ್. ಸೊ ಇನಿಷಿಯಲಿ ವೆರಿ ಲಾಂಗ್ ಫ್ಯಾಟಿ ಆ್ಯಸಿಡ್ಸನ್ನು ವೆರಿ ಶಾರ್ಟ್ ಚೈನ್ಸ್ ಆಗಿ ಕನ್ವರ್ಷನ್ ಮಾಡಲಿಕ್ಕೆ ಅಥವಾ ಬ್ರೇಕ್ ಡೌನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುವಂಥ ಆರ್ಗನಲ್ ಯಾವುದಂದರೆ ಪ್ಯಾರಾಕ್ಸಿಸೋಮ್ಸ್. ಸೊ ಮೈಟೋಕಾಂಡ್ರಿಯಾ ಏನಾಗುತ್ತೆ ಅಂದರೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಎನರ್ಜಿ ಪ್ರೊಡಕ್ಷನ್ ಅಥವಾ ATP ಪ್ರೊಡಕ್ಷನ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಸೊ ಇನಿಷಿಯಲಿ ಮೈಟೋಕಾಂಡ್ರಿಯಾದಲ್ಲಿ ಕಾಮನ್ ಆಗಿ ಕ್ರೆಬ್ಸ್ ಸೈಕಲ್ ಅಲಾಂಗ್ ವಿತ್ ದಿ ಇನ್ನೊಂದು ಯಾವುದಂದರೆ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್. ಈ ಎರಡು ಪ್ರೋಸೆಸ್ ಕಾಮನ್ ಆಗಿ ರನ್ ಆಗ್ತಾ ಇರುತ್ತೆ. ಥ್ರೂ ದಿಸ್ ಪ್ರೋಸೆಸ್ ಕಾಮನ್ ಆಗಿ ಏನು ಹೇಳ್ರಿ ATP ಪ್ರೊಡಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಕ್ರೆಬ್ಸ್ ಸೈಕಲನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಆದ್ದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾನೆಂದರೆ ಫಾರ್ಮೇಷನ್ ಆಫ್
ಸೆಕ್ರಿಟರಿ ವೆಸಿಕಲ್ಸ್ ಹೇಳಿದ್ದಾನೆ, ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಗಾಲ್ಗಿ ಅಪರೇಟಸ್ ಇನ್ವಾಲ್ವ್ ಇನ್ ಫಾರ್ಮೇಷನ್ ಆಫ್ ಸೆಕ್ರಿಟರಿ ವೆಸಿಕಲ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ವಾಲ್ವ್ ಇನ್ ಪ್ರೊಡಕ್ಷನ್ಸ್ ಆಫ್ ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್ ಮತ್ತು ಪ್ರೋಟೀನ್ ಪ್ರೊಡಕ್ಷನ್ ಆಗಿರುತ್ತೆ. ದೀಸ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ ಟ್ರಾನ್ಸ್ಫರ್ ಟು ದ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ವಿತಿನ್ ದ ಗಾಲ್ಗಿ ಅಪರೇಟಸ್ ಪ್ರೋಟೀನ್ಸ್ ಅಂಡರ್ಗೋ ಏನು ಹೇಳ್ರಿ, ಮಾಡಿಫಿಕೇಶನ್, ಶಾರ್ಟಿಂಗ್, ನೆಕ್ಸ್ಟ್ ಪ್ಯಾಕೇಜಿಂಗ್, ಅಲಾಂಗ್ ವಿತ್ ಏನು ಹೇಳ್ರಿ, ಟ್ರಾನ್ಸ್ಪೋರ್ಟೇಷನ್. ಸೊ ಈ 4 ಪ್ರೋಸೆಸ್ ಏನಾಗಿರುತ್ತೆ ಅಂದರೆ ವಿತಿನ್ ಗಾಲ್ಗಿ ಅಪರೇಟಸ್ನಲ್ಲಿ ಆಗಿರುತ್ತೆ. ಸೊ ಇನಿಷಿಯಲಿ ಪ್ರೋಟೀನ್ಸ್ ಅಂಡರ್ಗೋ ಏನು ಹೇಳ್ರಿ, ಮಾಡಿಫಿಕೇಶನ್ ನಥಿಂಗ್ ಬಟ್ ಪ್ರೋಟೀನ್ combine with the glycogen to convert it into glycoprotein. So glycoproteins ಆಗಿ ಕನ್ವರ್ಷನ್ ಆಗಿರುತ್ತೆ. ದಿಸ್ ಗ್ಲೈಕೋಪ್ರೋಟೀನ್ ಎಂಟರ್ ಇನ್ ಟು ದ ಸಿಸ್ಟರ್ನೆ. ಸೊ ಇನಿಷಿಯಲಿ ಗಾಲ್ಗಿ ಅಪರೇಟಸ್ನ ಸಿಸ್ಟರ್ನೆದ ಟಿಪ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಡೆಪೋಸಿಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇನಿಷಿಯಲಿ ಗಾಲ್ಗಿ ಅಪರೇಟಸ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಸಿಸ್ಟರ್ನೆ. ಸೊ ಕಾಮನ್ ಆಗಿ ಸಿಸ್ಟರ್ನೆ ಪ್ರೆಸೆನ್ಸ್ ಇರುತ್ತೆ. ಈ ಸಿಸ್ಟರ್ನೆದ ಟಿಪ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಗ್ಲೈಕೋಪ್ರೋಟೀನ್ ಅಲಾಂಗ್ ವಿತ್ ದಿ ಅದರ್ ಎಂಜೈಮ್ಸ್ ಡೆಪೋಸಿಟೆಡ್. ಸೊ ಡೆಪೋಸಿಟೆಡ್ ಆಗತ್ತೆ ಹೇಳ್ರಿ, ಸಿಸ್ಟರ್ನೆದ ಟಿಪ್ ರೀಸನ್ಸಲ್ಲಿ ಆಗಿರುತ್ತೆ. ಎಟ್ ದಿ ಎಂಡ್, ಸೊ ಇನಿಷಿಯಲಿ ಲಾಸ್ಟಲ್ಲಿ ಏನಾಗಿರುತ್ತೆ ಅಂದರೆ ಈ ಸಿಸ್ಟರ್ನೆ ಪಿಂಚಿಂಗ್ ಆಫ್. ಸೊ ಪಿಂಚಿಂಗ್ ಆಫ್ ದಿ ಏನು ಹೇಳ್ರಿ, ಡೆಪೋಸಿಟೆಡ್ ಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್. ಸೊ ಗ್ಲೈಕೋಲಿಪಿಡ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಏನು ಎಂಜೈಮ್ಸ್ ಪ್ರೆಸೆನ್ಸ್ ಇರುತ್ತೋ ಅದೇನು ಮಾಡುತ್ತೆ ಅಂದರೆ ಸಿಸ್ಟರ್ನೆ ಪಿಂಚ್ ಆಫ್ ಮಾಡ್ತಾ ಹೋಗಿರುತ್ತೆ. ಸೊ ಪಿಂಚ್ ಆಫ್ ಆಗಿ ಏನಾಗಿರುತ್ತೆ ಅಂದರೆ ಇಟ್ ಕನ್ವರ್ಟ್ ಇಂಟು ಅ ಸ್ಮಾಲ್ ವೆಸಿಕಲ್ ಲೈಕ್ ಸ್ಟ್ರಕ್ಚರ್. ಸೊ ವೆಸಿಕಲ್ ಲೈಕ್ ಸ್ಟ್ರಕ್ಚರ್ಸ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರುತ್ತೆ. ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ, ಸೆಕ್ರಿಟರಿ ವೆಸಿಕಲ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ, ಆರ್ ಪ್ರೈಮರಿ ಲೈಸೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ದೀಸ್ ವೆಸಿಕಲ್ಸ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಏನು ಹೇಳ್ರಿ, ಹೈಡ್ರೋಲಿಟಿಕ್ ಎಂಜೈಮ್ಸ್. ಸೊ ಎಂಜೈಮ್ಸು ವೆರಿ ಲಾರ್ಜ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಗಾಲ್ಗಿ ಅಪರೇಟಸ್ ಏನು ಹೇಳ್ರಿ, ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ಸ್ ಆಫ್ ಸೆಕ್ರಿಟರಿ ವೆಸಿಕಲ್ಸ್. ಅದರಿಂದ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಅದರ್ ಆಪ್ಷನ್ಸ್ ಅನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ರೆಸ್ಪಿರೇಷನ್ಸ್ ಇನ್ ಬ್ಯಾಕ್ಟೀರಿಯಾ ಹೇಳಿ ಕೊಟ್ಟಿದ್ದಾನೆ. ಬ್ಯಾಕ್ಟೀರಿಯಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ, ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ ಏನಾಗಿರುತ್ತೆ ಅಂದರೆ ಅಬ್ಸೆನ್ಸ್ ಇರುತ್ತೆ. ಗಾಲ್ಗಿ ಅಪರೇಟಸ್ ಕಮ್ಮಿಂಗ್ ಅಂಡರ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಬಂದು ರಾಂಗ್. ಸೊ ಇನಿಷಿಯಲಿ ಬ್ಯಾಕ್ಟೀರಿಯಾದಲ್ಲಿ ರೆಸ್ಪಿರೇಷನ್ಸ್ ಹೇಗಾಗತ್ತೆ, ಥ್ರೂ ಸೆಲ್ ಮೆಂಬ್ರೇನ್ ಅಥವಾ ಅಕ್ರಾಸ್ ದಿ ಮೆಂಬ್ರೇನ್. ಸೊ ಮೆಂಬ್ರೇನ್ ಥ್ರೂ ಕಾಮನ್ ಆಗಿ ಬ್ಯಾಕ್ಟೀರಿಯಾದಲ್ಲಿ ರೆಸ್ಪಿರೇಷನ್ಸ್ ಆಗ್ತಾ ಇರುತ್ತೆ. ಲಾಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಆಕ್ಟಿವೇಶನ್ಸ್ ಆಫ್ ಅಮಿನೋ ಆ್ಯಸಿಡ್ಸ್ ಹೇಳಿ ಹೇಳಿದ್ದಾನೆ. ಸೊ ಅಮಿನೋ ಆ್ಯಸಿಡ್ ಆಕ್ಟಿವೇಶನ್ ಮೇನ್ಲಿ ಹ್ಯಾಪನ್ಡ್ ಇನ್ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ಸ್ನಲ್ಲಿ ಆಗತ್ತೆ, ಯಾವುದೇ ಕಾರಣಕ್ಕೆ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್ನಲ್ಲಿ ಆಗಲ್ಲ. ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ದೀಸ್ ಅಮಿನೋ ಆ್ಯಸಿಡ್ಸ್ ಕಂಬೈನ್ ವಿತ್ ದಿ TRNA ಮಾಲಿಕ್ಯೂಲ್. ಸೊ TRNA ಮಾಲಿಕ್ಯೂಲ್ಸ್ಗೆ ಜಾಯಿನ್ ಆದರೆ ಅಥವಾ ಏನು ಹೇಳ್ರಿ ಅಟ್ಯಾಚ್ಮೆಂಟ್ ಆಗಿದ್ರೆ ದಟ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಆಕ್ಟಿವೇಶನ್ಸ್ ಆಫ್ ಅಮಿನೋ ಆ್ಯಸಿಡ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇನಿಷಿಯಲಿ ಟ್ರಾನ್ಸ್ಲೇಷನ್ ನಥಿಂಗ್ ಬಟ್ ಏನು ಹೇಳ್ರಿ DNA ಕನ್ವರ್ಟೆಡ್ ಇಂಟು mRNA ಮಾಲಿಕ್ಯೂಲ್. ಸೊ mRNA ಮಾಲಿಕ್ಯೂಲ್ ಆಗಿ ಕನ್ವರ್ಷನ್ ಆಗುವಂಥದ್ದು. ದಿಸ್ mRNA ಕನ್ವರ್ಟೆಡ್ ಇಂಟು ಪ್ರೋಟೀನ್. ಸೊ ಪ್ರೋಟೀನ್ಸ್ ಆಗಿ ಕನ್ವರ್ಷನ್ ಆಗೋಕ್ಕೆ said that you've been hurt one too many times before. Ended up staring in the bathroom mirror.